ಸುಧಾನಂದ ಸರಸ್ವತಿ ಸ್ವಾಮೀಜಿಯವರಿಗೂ ವಂದಿಸ್ತಾ ಎಲ್ಲ ಅಭ್ಯಾಗತರು ಮತ್ತು ಎಲ್ಲ ಅತಿಥಿಗಳಿಗೂ ವಂದಿಸ್ತಾ ಕಟೀಲು ಪ್ರತಿಷ್ಠಾನ ಎನ್ನುವಂತಹ ಸಂಸ್ಥೆ ಕಟೀಲಿನಲ್ಲಿ ಕಲೆಗಳನ್ನು ಉಳಿಸುವುದಕ್ಕೋಸ್ಕರ ಹೊರಟಂತಹ ಒಂದು ಸಂಸ್ಥೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ದೊಡ್ಡಪ್ಪ ತಂದೆಯೆಲ್ಲ ಇರುವ ಸಂದರ್ಭದಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲೆಲ್ಲಿಂದೋ ಕರೆಸಿ ಮಾಡತಕ್ಕಂತಹ ವ್ಯವಸ್ಥೆ ಆದರೂ ಕಷ್ಟ ಇರುವಾಗಲೂ ಅದನ್ನು ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮ ಕೃಷ್ಣ ಭಟ್ರು ಯಕ್ಷಗಾನವನ್ನು ಕಲಿಸುವುದನ್ನು ಬಿಟ್ಟರೆ ಯಾವುದೂ ನಮ್ಮ ಶಾಲೆಯಲ್ಲಿ ಆಗ್ತಾ ಇರಲಿಲ್ಲ. ಇದನ್ನು ಮನಗಂಡು ಕಟೀಲಿನಲ್ಲಿ ಒಳ್ಳೆಯ ರೀತಿಯಾದಂತಹ ಶಿಕ್ಷಣ ದೊರಕಬೇಕು, ಒಳ್ಳೆಯ ರೀತಿಯಾದಂತಹ ಭಜನೆ ಮಾಡುವವರು ಬೇಕು, ಶಾಸ್ತ್ರೀಯ ಸಂಗೀತ ಕಲಿತವರು ಬೇಕು, ಅದೇ ರೀತಿಯಾಗಿ ಇತರ ಕಲಾ ಪ್ರಕಾರಗಳನ್ನು ಓದುವವರು ಬೇಕು ಎನ್ನುವ ದೃಷ್ಟಿಗೋಸ್ಕರ ಕಟೀಲು ಶಾಲೆಯನ್ನು ಕೇಂದ್ರೀಕರಿಸಿ, ಬೇರೆಯವರು ಬರ್ಬೋದು, ಕಟೀಲು ಶಾಲೆಯನ್ನು ಕೇಂದ್ರೀಕರಿಸಿ ಕಟೀಲಿನಲ್ಲಿ ಕಟೀಲು ಪ್ರತಿಷ್ಠಾನ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಶಾಸ್ತ್ರೀಯ ಸಂಗೀತ, ಅದರೊಂದಿಗೆ ಭಜನೆಯ ತರಬೇತಿ, ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಈ ಚಿತ್ರವಿರ್ಬೋದು, ಇನ್ನೊಂದು ಮತ್ತಿರ್ಬೋದು ಎಲ್ಲ ತರಗತಿಗಳನ್ನು ಕಟೀಲಿನಲ್ಲಿ ಉಚಿತವಾಗಿ ಆರಂಭಿಸಬೇಕೆನ್ನುವಂತಹ ಸಂಕಲ್ಪದಲ್ಲಿ ಕಟೀಲು ಪ್ರತಿಷ್ಠಾನ ಹೋಗ್ತಿದೆ. ಅದರೊಂದಿಗೆ ಕಟೀಲು ದೇವಸ್ಥಾನದ ಕುರಿತಾಗಿ ಯೋಜನೆ ಇರುವಂತಹ ಇರ್ಬೋದು ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಕಟೀಲು ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆಯೂ ದೇವಸ್ಥಾನದ ಆಡಳಿತ ಮಂಡಳಿಯೊಂದಿಗೆ ವ್ಯವಹರಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆ ನಡೆಸ್ತಾ ಇದೆ. ಬೇರೇನು ಮಾಡಿದ್ದಿಲ್ಲ, ಹಣ ಇದು ಮಾಡುವಂತಹ ಕ್ರಮ ಇಲ್ಲ. ದೇವಸ್ಥಾನಕ್ಕೆ ಬೇಕಾದಂತಹ ಜನರಲ್ಲಿ ಇಂತಹ ಕಾರ್ಯಕ್ರಮ ಆಗಿದೆ ಎನ್ನುವಂತಹ ದೃಷ್ಟಿಯಲ್ಲಿ ಹೇಳುವಂತಹ ವ್ಯವಸ್ಥೆಯನ್ನು ಮಾತ್ರ ಇಟ್ಟುಕೊಂಡು ಆ ದೃಷ್ಟಿಯನ್ನು ಮುಂದುವರಿತಾರೆ. ಹಾಗಾಗಿ ಕಟೀಲಿನ ಬ್ರಹ್ಮಕಲಶದ ಸಮಯದಲ್ಲಿ ಭೂದಾನಕ್ಕಾಗಿ ಒಂದಷ್ಟು ನಾವು ಭಕ್ತರನ್ನು ಕಾಣುವ ಮೂಲಕವಾಗಿ ದೇವಸ್ಥಾನಕ್ಕೆ ರೇಡಿಯೋ ಬರುವ ಮೂಲಕವಾಗಿ ಒಂದಷ್ಟು ಜಾಗವನ್ನು ಖರೀದಿಸುವ ಕೆಲಸವು ಕಟೀಲು ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಂದ ಮಾಡಲ್ಪಟ್ಟಿದೆ ಎನ್ನುವುದು ಹೆಮ್ಮೆ ವಿಚಾರ. ಹಾಗಾಗಿ ಇವತ್ತಿನ ದಿವಸ ಈ ಕಟೀಲು ಪ್ರತಿಷ್ಠಾನದ ಕಟೀಲು ಕಲಾ ಉತ್ಸವ ಇಂದಿನ ದಿನ ನಡೀತಾ ಇದೆ. ನನ್ನ ಅಣ್ಣ ಅನಂತ ಪದ್ಮನಾಭ ಆಶ್ರಮರು ಅದರ ಅಧ್ಯಕ್ಷರಾಗಿ ಇದನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಭಜನಾ ಸ್ಪರ್ಧೆಗಳನ್ನೆಲ್ಲ ಇರಿಸಿಕೊಂಡಿದ್ದೇವೆ. ಆ ಎಲ್ಲ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಈಗ ನಡೀತಾ ಇದೆ. ಆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲರನ್ನು ಹರಿಸಲಿಕ್ಕೆ ಅತ್ಯಂತ ನಮ್ಮ ಮೇಲಿನ ಒಂದು ಅನುಗ್ರಹ ದೃಷ್ಟಿಯಿಂದ ಆಗಮಿಸಿದವರು ಜಗದ್ಗುರು ಮಧ್ವಾಚಾರ್ಯ ಗುರು ಮಹಾಸಂಸ್ಥಾನ ಇದರ ಬಲಿಮಾರು ಮಠದ ಯತಿವರಿಯರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ವಂದಿಸ್ತಾ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಟೀಲಿನ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡು ಕಟೀಲಿನ ಯಾವುದೇ ಕಾರ್ಯಕ್ರಮದಲ್ಲಿ ತಾನು ಇದ್ದೇನೆ ಅಂತ ನಮ್ಮೊತ್ತಿಗೆ ಯಾವತ್ತೂ ಇರತಕ್ಕವರು ಕೊಂಡೆ ಊರಿನ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ನಮ್ಮ ಕಟೀಲಿನ ಅಲ್ಲಿಯೂ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ಗೋಶಾಲೆ ನಡೆಸ್ತಾ ಇದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲಿಯೂ ಸಹ ತಮ್ಮನ್ನು ಧಾರ್ಮಿಕವಾಗಿ ತೊಡಗಿಸಿಕೊಂಡಂತಹ ಕಟೀಲಿನ ಸದ್ಭಕ್ತರಾದಂತಹ ಯೋಗಾನಂದ ಸರಸ್ವತಿ ಶ್ರೀಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಭಕ್ತಿಪೂರ್ವಕವಾಗಿ ವಂದಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು ಸೂರ್ಯಕುಮಾರ್ ಆಚಾರ್ಯ. ಅವರ ಬಂಗಾರದ ಅಂಗಡಿ ಹೆಸರು ದುರ್ಗಾದೇವರು. ಕಟೀಲಿನ ಬಗ್ಗೆ ಬಹಳ ಶ್ರದ್ಧೆ ಇಟ್ಟುಕೊಂಡು ಅವರ ಬಿಡುವಾದಾಗಲೆಲ್ಲ ಕಟೀಲು ಬಂದು ದೇವರ ದರ್ಶನವನ್ನು ಮಾಡಿ ಸುತ್ತ ಹಾಕ್ತಾ ಪ್ರದರ್ಶನ ಒಂದೇ ತುಂಬ ಆಗ್ತಾ
ನಮ್ಮ ಅವಭೃತೋತ್ಸವದ ದಿವಸ ದೇವರ ಇಳಾಲು ಹಿಡ್ಕೊಳ್ಳಿಕ್ಕೆ ಬರಲಿಕ್ಕೆ ಅಂತ ನಮ್ಮ 2 ಕರೆಗುರುಕಾರರು ಮೀರ್ಗಾರರಿದ್ದಾರೆ. ಒಂದು ಲಚ್ಚಿಲ್ ಮತ್ತೊಂದು ಮಿತ್ರಪಟ್ಟಣ ಅಂತ. ಆಗ ಮಿತ್ರಪಟ್ಟಣದ ಒಬ್ಬರು ಮುಂದಾಲು ಆಗಿದ್ದುಕೊಂಡು ಆ ಮೂಲಕವಾಗಿಯೂ ಕಟೀಲು ದೇವರ ನಿರಂತರವಾಗಿ ಸೇವೆ ಮಾಡತಕ್ಕಂತಹ ಶೈಲೇಶ್ ಸುವರ್ಣಮುಖ ಇವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಪಕ್ಕದಲ್ಲಿರೋರು ನಮ್ಮವರೇ, ಸನ್ಮಾನ್ಯ ಸುದೇಶ್ ರೈಗಳು, ಕಟೀಲು ದೇವಸ್ಥಾನದ ಲೆಕ್ಕ ಪರಿಶೋಧಕ. ಕಟೀಲು ಹೆಮ್ಮೆಯಿಂದ ಹೇಳ್ಬೋದು, ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಆದಾಯ ತೆರಿಗೆಗೆ ತೊಂದರೆಯಾಗದ ಹಾಗೆ 12A ಎಕ್ಸಂಪ್ಷನ್ ತಗೊಂಡಂತಹ ಮೊದಲ ದೇವಸ್ಥಾನ ಕಟೀಲು. ಅದೇ ರೀತಿಯಾಗಿ ಆದಾಯ ತೆರಿಗೆಯಲ್ಲಿ ಬೇರೆಯವರಿಗೆ ಭಕ್ತರಿಗೆ ಉಪಕಾರ ಆಗುವ ATG ಆ ಒಂದು ವಿನಾಯಿತಿ ತಗೊಂಡಂತಹ ದೇವಸ್ಥಾನವು ಕಟೀಲೆ. ಅದು ಆಗಲಿಕ್ಕೆ ಯಾರು ಕಾರಣ ಹೇಳಿದರೆ ಸುದೇಶ್ ರೈಗಳು ಅವರ ಮುತುವರ್ಜಿ. ಕಟೀಲು ದೇವಸ್ಥಾನದ ಕುರಿತಾಗಿ ಅವರ ಅನನ್ಯ ಭಕ್ತಿ, ಪ್ರತಿ ಶುಕ್ರವಾರ ಬರ್ತಾರೆ, ಅನನ್ಯವಾದಂತಹ ಭಕ್ತಿ. ಆಮೇಲೆ ಕಟೀಲು ಆದಾಯ ತೆರಿಗೆ ವಿಭಾಗದಲ್ಲಿರತಕ್ಕಂತಹ ಅವರ ನೈಪುಣ್ಯ, ಇದರಿಂದ ಕಟೀಲಿನಲ್ಲಿ ಲೆಕ್ಕ ಪರಿಶೋಧಕರಾಗಿ ಬಂದವರು. ಆಮೇಲೆ ಕಟೀಲಿನಿಂದಾಗಿ ಕೆಲವು ದೇವಸ್ಥಾನದ ಲೆಕ್ಕ ಪರಿಶೋಧಕರಾಗಿ ಅವರೇ ಇದ್ದಾರೆ. ಈಗ ದಕ್ಷಿಣ ಕನ್ನಡದಲ್ಲಿ ನಡೆದರೆ ಲೀಡಿಂಗ್ ಲೆಕ್ಕ ಪರಿಶೋಧಕರು ದೇವಸ್ಥಾನದಿದ್ದರೆ ಅದು ಸುದೇಶ್ ರೈಗಳು. ಅವರಿಗೆ ಇಲ್ಲಿಯ ದೇವರ ಸಂಬಂಧದ ದೈವವಾದಂತಹ ಕೊಡಮಣಿತಾಯನ ಒಂದು ನಂಟು ಇದೆ, ಯಾಕೆ ಅಲ್ಲಿಯ ಗುತ್ತಿನಾರ ಅವರ ಭಾವ. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ನಮಗೆ ಬೇಕಾದವರು. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆ ಬದಿಯಲ್ಲಿ ಕುಳಿತುಕೊಂಡವರು ಬಜಪೆ ರವಿರಾಜ್ ಆಚಾರ್ಯ. ಬಜಪೆಯಲ್ಲಿ ಶಾಂತಿ ಮಿಲ್ ಮತ್ತು ಶಾಂತಿ ಸ್ಟೋರ್ಸ್ ಎನ್ನುವಂತಹ ಒಂದು ಉದ್ಯಮವನ್ನು ನಡೆಸ್ತಾ ಇರುವವರು. ಅದಕ್ಕಿಂತ ಹೆಚ್ಚು ಹೇಳಿದ್ರೆ ಕಟೀಲಿನ ಅನನ್ಯ ಭಕ್ತ. ಕಟೀಲು ದೇವಸ್ಥಾನಕ್ಕೆ ಪ್ರತಿನಿತ್ಯವೂ ಬರತಕ್ಕಂತಹ ಒಬ್ಬ ಭಕ್ತನಾಗಿದ್ದುಕೊಂಡು ಕಟೀಲು ದೇವರ ಸೇವೆ ಮಾಡ್ತಾ ಇರುವವರು. ಯಕ್ಷಗಾನದ ಕುರಿತಾಗಿ ಅತ್ಯಂತ ಹೆಚ್ಚಿನ ಆಸಕ್ತಿ ಇರುವವರು. ಕಟೀಲಿನ ಯಕ್ಷಗಾನ ಮೇಳಗಳಿಗೆ ಅವರ ಕೊಡುಗೆ ಒಂದಷ್ಟು, ಇದು ಎಷ್ಟು ಅಂತ ಹೇಳಿದರೆ ನನಗೆ ಲೆಕ್ಕ ಗೊತ್ತಿಲ್ಲ, ಅಷ್ಟು ಉಂಟು. ಹಾಗಾಗಿ ಅದರೊಟ್ಟಿಗೆ ದುರ್ಗಾ ಪರಮೇಶ್ವರಿ ಯಕ್ಷಧರ್ಮಬೋಧಿನಿ ಚಾರಿಟೇಬಲ್ ಟ್ರಸ್ಟ್, ಅದರಲ್ಲಿಯೂ ಅವರ ಅಣ್ಣ ಅಧ್ಯಕ್ಷ ರಾಘವೇಂದ್ರಾಚಾರ್ಯ ಅವರೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡವರು. ಹೀಗೆ ಕಟೀಲಿನ ಎಲ್ಲ ವ್ಯವಸ್ಥೆಯಲ್ಲೂ ಮೊನ್ನೆ 7ನೇ ಮೇಳ ಹೊರಡುವಾಗ ಬಜಪೆಯಿಂದ ಕಟೀಲಿನವರೆಗೆ ಮೆರವಣಿಗೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡವರು ಬಜಪೆ ರವಿರಾಜ್ ಆಚಾರ್ಯವರು. ಹಾಗೆ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಹತ್ತಿರ ಇರುವವರು ಗಣೇಶ್ ರೈ. ಹೋಟೆಲ್ ಉದ್ಯಮದಲ್ಲಿ ಇದ್ದುಕೊಂಡು ಶುಕ್ರವಾರ ಅಂತೂ ಕಟೀಲು ಬರದೇ ಇರುವುದಿಲ್ಲ. ಕಟೀಲಿಗೆ ಪೂಜೆ ಹೊತ್ತಿಗೆ ಅವರ ಹಾಜರಿ ಇದ್ದೇ ಇರ್ತದೆ. ಎಷ್ಟು ಕಷ್ಟ ಬಿಟ್ಟಾದರೂ ದೇವರ ದರ್ಶನಕ್ಕೆ ಬಂದೇ ಬರ್ತಾರೆ. ಹಾಗೆ ಕಟೀಲಿನ ಈಗ ನಮ್ಮ ವಿಶೇಷ ದಿವಸದಲ್ಲಿ ಪಲ್ಲ ಉರ್ಲಿಕ್ಕೆ ಸೌಟನ್ನು ಬ್ರಹ್ಮರಸ ದಿವಸ ಬಹಳ ದೊಡ್ಡದಾಗಿ ಚೆನ್ನಾಗಿ ಶಾಸ್ತ್ರೀಯವಾಗಿ ಮಾಡಿಕೊಟ್ಟವರು ಅವರೇ. ಹಾಗೆ ತುಂಬ ದೇವರಿಗೋಸ್ಕರ ತಮ್ಮನ್ನು ತೊಡಗಿಸಿಕೊಂಡವರು. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರ ಪಕ್ಕದಲ್ಲಿರುವ ದಾಮೋದರ ದಂಡಕೇರಿ, ಯಾಮಿನಿ ಬಿಲ್ಡರ್ಸ್ ಮಂಗಳೂರು. ಶ್ರೀ ಕ್ಷೇತ್ರದ ಅನನ್ಯ ಭಕ್ತರಾಗಿದ್ದುಕೊಂಡು ದೇವಸ್ಥಾನಕ್ಕೆ ಆಗಾಗ ಬಿಡುವಾದಾಗಲೆಲ್ಲ ದೇವಸ್ಥಾನಕ್ಕೆ ಆಗಮಿಸುವ ಮೂಲಕವಾಗಿ ದೇವರ ಸೇವೆಯನ್ನು ಚೆನ್ನಾಗಿ ನಡೆಸ್ತಾ ಆಸರಣ್ಣ ಬಂಧುಗಳೊಂದಿಗೆ ಒಳ್ಳೆಯ ನಂಟನ್ನಿರಿಸಿಕೊಂಡವರು ದಾಮೋದರ ದಂಡಕೇರಿ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರೊಂದಿಗೆ ಇರುವವರು ಅಭಿಜಿತ್ ಶೇಟ್. ಅವರ ತಂದೆಯನ್ನು ನಾನು ನೆನೆಸಿಕೊಳ್ಳದ ದಿವಸ ಇಲ್ಲ. ಯಾಕೆ ಹೇಳಿದರೆ ಕಟೀಲಿನ 2007ರ ಬ್ರಹ್ಮಕಲಶದ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ, ಯಾಕೆಂದರೆ ಅದು ನಿರ್ಧಾರ ಆಗಿ 40 ದಿವಸದಲ್ಲಿ ಬ್ರಹ್ಮಕಲಶವೇ ಆಗಿದೆ. ಕೊನೆಯ ಗಳಿಗೆಯಲ್ಲಿ ದೇವರಿಗೆ ಇದು ಬೇಡ, ಮಣ್ಣಿನ ಕಲಶ ಬೇಡ, ಎಲ್ಲ ಬೆಳ್ಳಿಯ ಕಲಶ ಆಗಬೇಕು ಅಂತ ಯಾವ ಜ್ಯುವೆಲರ್ಸ್ನವ್ರು ಕೇಳಿದರೂ ಅಷ್ಟು ಪಕ್ಕ ಮಾಡಿಕೊಳ್ಳಿ ಸಾಧ್ಯ ಇಲ್ಲ ಅಂತ. ಆಗ ವೇಣಣ್ಣ ಕಟೀಲಿನ ದೊಡ್ಡ ಭಕ್ತ. ಹಾಗಾಗಿ ಅವರು ಸ್ವತಃ ಆಸಕ್ತಿ ತೆಗೆದುಕೊಂಡು ಬೆಂಗಳೂರು ಅಲ್ಲಿ ಇಲ್ಲಿಗೆ ಎಲ್ಲ ಕಡೆ ಕಾಲ್ ಮಾಡೋ ಮೂಲಕವಾಗಿ ಎಲ್ಲಿಂದ ಒಟ್ಟು ಮಾಡಿದ್ದಾರೆ ಗೊತ್ತಿಲ್ಲ, 1008 ಕಲಶ. ಅದಕ್ಕೆ ಬೇಕಾದಂತಹ ಅದರ ಪ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮಾಡಿ ಯಾವುದೇ ರೀತಿಯ ತೊಂದರೆ ಆಗದಾಗ 2007ರಲ್ಲಿ ಮರ್ಯಾದೆ ಉಳಿಸೋರಿದ್ದರೆ ವೇಣಣ್ಣ. ಅಂಥವರ ಮಗ ವೇಣುಗೋಪಾಲ ಶೇಟ್ ಅವರ ಮಗ ಲಕ್ಷ್ಮೀನಾರಾಯಣ ಶೇಟ್ ಜ್ಯುವೆಲರ್ಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಮಂಗಳೂರಲ್ಲಿದೆ, ಬೆಂಗಳೂರಲ್ಲಿದೆ. ಆ ಸಂಸ್ಥೆಯ ಮಾಲಕರಾದಂತಹ ಅಭಿಜಿತ್ ಶೇಟ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೆ ಕೆಲವರು ಬರುವವರಿದ್ದಾರೆ, ಸೇರಿಕೊಳ್ಳುವವರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇವತ್ತಿನ ದಿವಸ ಎಲ್ಲ ಕಡೆಯಲ್ಲಿ ಮದುವೆ, ಹಾಗಾಗಿ
ಮದುವೆಯ ವ್ಯವಸ್ಥೆಗೆ ತಿರುಗ್ತಾ ಇದ್ದರೂ ಸಹ ಒಂದಷ್ಟು ಜನ ಇಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಹೇಳ್ತಾ, ಭಜನಾ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಒಂದಷ್ಟು ಜನ ಆಸಕ್ತರು ಬಂದಿದ್ದಾರೆ. ಎಲ್ಲರನ್ನೂ ಸಹ ಆ ಗುಂಪುಗಳನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸಿದಂತಹ ವೇದಮೂರ್ತಿ ಶ್ರೀಹರಿನಾರಾಯಣದಾಸ ಹಸ್ರಣ್ಣ ಇವರನ್ನು ನಾನು ಪ್ರತಿಷ್ಠಾನದ ವತಿಯಿಂದ ಸ್ವಾಗತಿಸ್ತಾ ಇದೀಗ ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಉದ್ಘಾಟನಾ ಕಾರ್ಯಕ್ರಮ. ಸ್ವಾಮೀಜಿಯವರೊಂದಿಗೆ ಎಲ್ಲ ಅತಿಥಿಗಳು ಜೊತೆಗಿದ್ದುಕೊಂಡು ವೇದಮೂರ್ತಿ ಅನಂತ ಪದ್ಮನಾಭ ಹಸ್ರಣ್ಣ ಇವರ ಸಾರಥ್ಯದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಬೆಳಗುವುದರೊಂದಿಗೆ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ದೀಪ ಪ್ರಜ್ವಲನ ಉದ್ಘಾಟನಾ ಕಾರ್ಯಕ್ರಮ ಕಲಾ ಉತ್ಸವ, ಶ್ರೀ ಕಟೀಲು ಕಲಾ ಉತ್ಸವ. ಹೆಸರೇ ಇದಕ್ಕೆ ಹಾಗೆ ಇದೆ. ಉತ್ಸವಕ್ಕೆ ಹೆಸರೇ ಕಟೀಲು ಕಲೆ. ಅಂದರೆ ಕಟೀಲಿನಲ್ಲಿ ಬೆಳಗುವಂಥ, ಕಟೀಲು ದೇವರಿಗೆ ಪ್ರಿಯವಾದಂಥ ಎಲ್ಲ ಕಲೆಗಳನ್ನು ಯಾವ ರೀತಿಯಲ್ಲಿ ಆಗಬೇಕೋ ಆ ರೀತಿಯಲ್ಲಿ ನಡೆಸಿಕೊಡುವ ನಿಟ್ಟಿನಲ್ಲಿ ಬೆಳೆಯುತ್ತಾ ಇರುವಂತಹ ಈ ಸಂಸ್ಥೆಯ ಈ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೀಗ ಸ್ವಾಮೀಜಿ ದ್ವಯರಿಂದ ಉದ್ಘಾಟನೆಗೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ದೀಪೋಜ್ವಲನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಜೊತೆಗಿದ್ದಾರೆ. ಈ ಕಾರ್ಯಕ್ರಮ ಎಲ್ಲರ ಜೊತೆಗೆ ನಡೆಯುವುದು ಎಂಬ ನಿಟ್ಟಿನಲ್ಲಿ ಸುದೇಶ್ ರೈಗಳು ಮುಂದೆ ಬನ್ನಿ. ಸುದೇಶ್ ರೈಗಳು ಮುಂದೆ ಬನ್ನಿ. ಜೊತೆಯಾಗಿ ದೀಪ ಬೆಳಗಿಸುವುದರಲ್ಲಿ ಇರುವಂಥ ಆನಂದ ಒಬ್ಬೊಬ್ಬರಾಗಿ ಬೆಳಗಿಸುವುದರಲ್ಲಿ ಇಲ್ಲ. ನಿಜವಾಗಿಯೂ ಕೂಡ ಯಾವ ರೀತಿ ತಾವು ಜೊತೆಯಾಗಿದ್ದುಕೊಂಡೇ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಸುದೇಶ್ ರೈಗಳು ಇದಕ್ಕೆ ನಿಜವಾಗಿ ಒಂದು ಮಾರ್ಗದರ್ಶಕರು ಎಂಬುದಾಗಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲವೂ ಬೇಕಾದಂತೆ ನಡೆಯಲಿ. ಯಾವ ರೀತಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆಯೋ ಅದೇ ನಿಟ್ಟಿನಲ್ಲಿ ಮುಂದುವರಿಯಲಿ ಎಂಬ ಅಭಿಲಾಷೆಯೊಂದಿಗೆ ಇದೀಗ ಉದ್ಘಾಟನೆ ನಡೀತಾ ಇದೆ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರನ್ನ ನಾನು ಅಭಿನಂದಿಸ್ತಾ ಈಗ ಶ್ರೀ 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 ಫಲಿಮಾರು ಸ್ವಾಮೀಜಿಯವರಿಂದ ಆಶೀರ್ವಚನ. ಕೃಷ್ಣಂ ವಂದೇ ಮಂದಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಾಕರಾಂಚಿತಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಟೀಲಿನ ತಾಯಿಯ ಈ ದಿವ್ಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಅನಂತ ಪದ್ಮನಾಭ ಹಸ್ರಣ್ಣರ ನೇತೃತ್ವದ ತಂಡ ಕಲೋತ್ಸವವನ್ನು ನಡೆಸ್ತಾ ಇದೆ. ಕಲೆಗೂ ದೇವರಿಗೂ ತುಂಬ ಅನ್ಯೋನ್ಯತೆ. ದೇವರ ದೇವಸ್ಥಾನಗಳು ಅಥವಾ ದೇವರ ವಿಗ್ರಹಗಳು ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕಲೆಗಳು ತುಂಬಿಕೊಂಡಿರ್ತದೆ ಅಂತ. ದೇವರು ತ್ರಿಭಂಗಿಯಲ್ಲಿ ನಿಂತಿರ್ತಾರೆ. ತ್ರಿಭಂಗಿ ಮಧುರಾಕೃತಿ ಅಂತ ದೇವರಿಗೆ ಹೆಸರು. ರಾಮದೇವರ ವಿಗ್ರಹ, ಕೃಷ್ಣದೇವರ ವಿಗ್ರಹ, ಯಾವುದೇ ದೇವರ ವಿಗ್ರಹ ನೋಡಿದರೆ ಆ ಭಂಗಿ
ಕಲಾತ್ಮಕವಾಗಿರ್ತದೆ. ನಾವು ಗಣಪತಿ ಅಂತ ನಾವು ಹೇಳ್ತೇವೆ, ಡೊಳ್ಳೊಟ್ಟೆಯ ಗಣಪತಿ ಅಂತ ನಾವು ಹೇಳ್ತೇವೆ. ಆದರೆ ಗಣಪತಿ ದೇವರು ಕೂಡ ಕಲಾತ್ಮಕವಾಗಿಯೇ ಇರ್ತಾರೆ. ಅವರ ತ್ರಿಭಂಗಿ ಭಾಳ ಸುಂದರವಾದಂಥದ್ದು. ದೇವತೆಗಳಲ್ಲಿ ಕಲೆ ಅನ್ನುವಂಥದ್ದು ಅದು ಸಹಜವಾಗಿರ್ತಕ್ಕಂಥದ್ದು. ದೇವತೆಗಳ ಆ ದೇಹ ಸೌಷ್ಠವ, ಆ ಕಾಂತಿ, ಅದು ಕಲೆಗೊಂದು ಒಪ್ಪುವ ಸುಂದರವಾದಂತಹ ಒಂದು ಅವಯವ ವಿನ್ಯಾಸ. ಹಾಗಾಗಿ ದೇವಾಲಯಕ್ಕೆ ಕಲೆಗೂ ತುಂಬ ನಂಟು. ದೇವಸ್ಥಾನಗಳಲ್ಲಿ ಕಲ್ಲು ಕಾಷ್ಟ ಶಿಲ್ಪದಲ್ಲಿ ನಾವು ನೋಡ್ತೇವೆ, ಕಲಾತ್ಮಕವಾಗಿ ಇರ್ತದೆ. ಅಲ್ಲಿ ಇರತಕ್ಕಂತಹ ಚಿತ್ರಗಳನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಹಾಗಾಗಿ ದೇವಸ್ಥಾನದ ದೇವರಿರ್ಬೋದು ಅಥವಾ ದೇವಾಲಯದ ಗೋಡೆ ಕಂಬಗಳಿರ್ಬೋದು, ಎಲ್ಲ ಕಡೆ ಕಲೆ ಅನ್ನುವಂಥದ್ದು ನಮ್ಮ ಹಿರಿಯರೆಲ್ಲ ಕಲೆ ಹಾಕಿದ್ದಾರೆ. ನಮ್ಮ ಕಟೀಲಂತೂ ಕಲೆಗೆ ಒಂದು ಉಗಮ, ಸಹಜವಾದ ವಾಸ್ತುವೇ ಆಗಿದೆ. ಹೇಗೆ ಅಂತಂದರೆ ದೇವಸ್ಥಾನದ ಸುತ್ತ ನಂದಿನಿ ನದಿ, ಆ ನಂದಿ ನದಿ ಹರಿಯುವಂಥದ್ದೇ ಒಂದು ಕಲಾತ್ಮಕವಾಗಿರ್ತದೆ. ಅದನ್ನು ನೋಡುವುದು, ಆ ಹರಿಯುವ ಶಬ್ದವನ್ನು ಕೇಳುವುದು, ಅದು ಎಂಥವರಿಗೂ ಖುಷಿ ಕೊಡತಕ್ಕಂಥದ್ದು. ಕಲಾ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಏನರ್ಥ ಹೇಳಿದ್ದಾರೆ ಅಂತಂದರೆ, ಯಾವುದು ಸುಖವನ್ನು ಮುದವನ್ನು ನೀಡ್ತದೆ ಅದು ಕಲಾ ಅಂತ. ಕಂ ಸುಖಂ ಲಾತಿ ಇತಿ ಕಲಾ, ಯಾವುದು ಸುಖವನ್ನು ಕೊಡುತ್ತೆ ಅದು ಕಲಾ ಅಂತ. ಕಲೆಯನ್ನು ಅಭಿನಯಿಸುವವರೂ ಸುಖಮಯರಾಗಿರ್ತಾರೆ, ಅದನ್ನು ನೋಡುವವರಿಗೂ ಆನಂದ. ಹಾಗಾಗಿ ಒಟ್ಟಿಗೆ ಮನಸ್ಸಿಗೆ ಪ್ರಫುಲ್ಲತೆಯನ್ನು, ಸುಖವನ್ನು, ಮುದವನ್ನು ಯಾವುದು ನೀಡುತ್ತದೆ ಅದನ್ನು ಕಲೆ ಅಂತ ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ಕಲೆಯ ಪ್ರಕಾರಗಳು ಅನೇಕ ಇದೆ. ಎಷ್ಟು ಅಂತಂದರೆ ಅದರಲ್ಲಿ ನೃತ್ಯದಿಂದ ಪ್ರಾರಂಭ ಮಾಡಿ ಬಾಯಿ ವಾದ್ಯಗಳ ತನಕನೂ ಕೂಡ ಕಲೆಯ ಪ್ರಕಾರ ಅಂತ ಗುರುತಿಸಿದ್ದಾರೆ. ಕಟೀಲು ಯಕ್ಷಗಾನಗಳ ಮೂಲಕ ಇಡೀ ದೇಶದಾದ್ಯಂತ ಹೆಸರು ಮಾಡಿರತಕ್ಕಂಥದ್ದು. ವಿದೇಶದಲ್ಲಿಯೂ ಯಕ್ಷಗಾನ ಕಟೀಲಿನದ್ದು ತುಂಬ ಪ್ರಸಿದ್ಧವಾದ್ದು. ನಮ್ಮ ದೇವರಿಗೆ ಯಕ್ಷಗಾನ ಅನ್ನೋದು ತುಂಬ ಇಷ್ಟ. ಯಕ್ಷಗಾನ ಅನ್ನೋದು ಒಂದು ಕಲಾತ್ಮಕವಾದ್ದು. ಯಕ್ಷಗಾನದಲ್ಲಿ ಎಲ್ಲ ಕಲೆಗಳೂ ಇದೆ. ಅದರದ್ದೇ ಆದಂತಹ ಸಂಗೀತ, ತಾಳ, ಮದ್ದಲೆ, ಚೆಂಡೆ, ಅದೆಲ್ಲ ಅದರ ಜೊತೆಗೆ ನಡೆಯುವ ಸ್ತ್ರೀ ವೇಷ, ಪುರುಷ ವೇಷ, ಹಾಸ್ಯ ವೇಷ, ಒಂದೊಂದೂ ಕಲಾತ್ಮಕವಾದಂಥದ್ದು. ಯಕ್ಷಗಾನದಲ್ಲಿ ಕಲೆ ಇಲ್ಲದಿದ್ದದ್ದು ಯಾವುದೂ ಇಲ್ಲ. ಹಾಗಾಗಿ ದೇವರಿಗೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂತಂದರೆ ದೇವರೇ ಸ್ವತಃ ಬಂದು ಆ ಯಕ್ಷಗಾನವನ್ನು ನೋಡಿ ಆನಂದಪಟ್ಟು ಬಂದವರಿಗೆಲ್ಲ ಆನಂದದ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಸಹಜವಾದ ಶ್ರದ್ಧೆ, ನಮ್ಮದು ನಂಬಿಕೆ. ಅದು ಕಟೀಲಲ್ಲಿ ಯಕ್ಷಗಾನ ಆಗಲಿ, ಬೇರೆ ಕಡೆ ಯಕ್ಷಗಾನ ಆಗಲಿ, ದೇವರು ಇಷ್ಟಪಡುವಂಥದ್ದು. ಆ ದೃಷ್ಟಿಯಲ್ಲಿ 7 ಮೇಳಗಳು ಕಟೀಲಿನಿಂದ ಹೊರಟು ಕಲೆಯನ್ನು, ಲೌಕಿಕವಾದ ಕಲೆ, ಅದರ ಜೊತೆಗೆ ಅಧ್ಯಾತ್ಮದ ಕಲೆ ಎರಡನ್ನೂ ಮೈಗೂಡಿಸಿಕೊಂಡಿರತಕ್ಕಂತಹ ಕಲೆ. ಅದಕ್ಕೆ ಪೂರಕವಾಗಿ ನಮ್ಮ ಆಸಂಡರು ಈ ಕಲಾ ಪ್ರತಿಷ್ಠಾನ ಅಂತ ಮಾಡಿ ಅದರ ಮೂಲಕ ಎಲ್ಲ ಕಲೆಗಳನ್ನು ಕಲಿಸಿಕೊಡ್ತಕ್ಕಂತಹ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಬಾಲ ಪ್ರತಿಭೆಗೋಸ್ಕರವಾಗಿ ಬಾಲ ಮೇಳಗಳನ್ನು ಪ್ರಾರಂಭ ಮಾಡಿದೆ ಕಟೀಲಿನ ಪ್ರತಿಷ್ಠಾನ, ದುರ್ಗಾ ಪ್ರತಿಷ್ಠಾನ. ಅದರ ಜೊತೆಗೆ ಕಲೆಗಳ ಪ್ರಕಾರವನ್ನೂ ಕಲಿಸಿಕೊಡುವಂಥದ್ದು. ಇವಾಗಲೇ ನಿರ್ವಾಹಕರು ಹೇಳಿದ ಹಾಗೇನೆ ನಿಶುಲ್ಕವಾಗಿ ಕಲಿಸಿಕೊಡತಕ್ಕಂಥದ್ದು. ಸಾಮಾನ್ಯವಾಗಿ ದುಡ್ಡಿಗೋಸ್ಕರ ಕಲಿಸಿಕೊಡುವಂಥದ್ದು ಎಲ್ಲ ಕಡೆ ಇದೆ. ಇಲ್ಲಿ ಶುಲ್ಕ ಇಲ್ಲದೆ ದೇವರ ಅನುಗ್ರಹವನ್ನೇ ಮೂಲವಾಗಿಟ್ಟುಕೊಂಡು ಮಾಡಿರತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಬೇರೆ ಬೇರೆ ಕಲೆಗಳು, ಅದು ವೀಣೆ ಇರಬಹುದು ಅಥವಾ ಚೆಂಡೆ, ಮದ್ದಲೆ, ಎಲ್ಲ ಸಂಗೀತ ಎಲ್ಲವನ್ನೂ ಕಲಿಸಿಕೊಡ್ತಕ್ಕಂತಹ ಕಲೆ. ನಮ್ಮ ದೇಶ ಕಲೆಗೊಂದು ಒಳ್ಳೆಯ ಮಾದರಿ. ನಮ್ಮ ಹುಡುಗರಿಗೆ, ಮಕ್ಕಳಿಗೆ ಅದು ಎಷ್ಟು ಕಲಿಸಿಕೊಟ್ಟರೂ ಕಲಿತಾರೆ. ಅದಕ್ಕೊಂದು ವೇದಿಕೆ ಬೇಕಾಗಿತ್ತು. ಕಟೀಲಿನ ಈ ಪ್ರತಿಷ್ಠಾನ, ಕಲಾ ಪ್ರತಿಷ್ಠಾನ ಇದು ಒಳ್ಳೆಯ ಕಾರ್ಯಕ್ರಮವನ್ನು ರಚಿಸಿದೆ. ಅನಂತ ಪದ್ಮನಾಭ ಶರಣರ ನೇತೃತ್ವದಲ್ಲಿ ನಡೀತಕ್ಕಂತಹ ಈ ವಿದ್ಯೆ
ತುಂಬ ಅಭಿನಂದನೀಯವಾದ್ದು. ಮೊದಲಿಂದಲೂ ಕಟೀಲು ದೇವಸ್ಥಾನ ವಿದ್ಯೆಗೆ ಹೆಸರು ಪಡೆದದ್ದು. ಕಟೀಲಲ್ಲಿ ಅನ್ನದಾನ ಎಷ್ಟು ಪ್ರಸಿದ್ಧ, ವಿದ್ಯಾದಾನವೂ ಅಷ್ಟೇ ಪ್ರಸಿದ್ಧ. ಆರಂಭದಿಂದ ಆರಂಭ ಮಾಡಿ ಎಲಿಮೆಂಟ್ರಿಯಿಂದ ಪ್ರಾರಂಭ ಮಾಡಿ ಕಾಲೇಜಿನ ತನಕ ಇಲ್ಲಿ ಕಲಿಸಿಕೊಡ್ತಕ್ಕಂಥದ್ದು, ಡಿಗ್ರಿ ಕಾಲೇಜುಗಳನ್ನು ಕಲಿಸಿಕೊಡ್ತಕ್ಕಂಥದ್ದು, ಶಿಬಿರಗಳನ್ನು ಬೇರೆ ಬೇರೆ ನಡೆಸುವಂಥದ್ದು, ಅಧ್ಯಾತ್ಮ ವಿದ್ಯೆ, ಲೌಕಿಕ ವಿದ್ಯೆ ಎಲ್ಲವನ್ನೂ ಕಲಿಸಿಕೊಡುವುದರ ಜೊತೆಗೆ ಈ ಕಲೆಯ ಪ್ರಕಾರಗಳನ್ನು ಕಲಿಸಿಕೊಡುವಂಥದ್ದು ಅದು ಅತ್ಯಂತ ಪ್ರಮುಖವಾದ್ದು. ಭಜನೆಯಲ್ಲಿ ಪ್ರಧಾನವಾದದ್ದೇ ಈ ಕಲೆ. ಆ ದೃಷ್ಟಿಯಲ್ಲಿ ಆ ಭಜನೆಗೆ ಪ್ರೋತ್ಸಾಹದ ಜೊತೆಗೆ ಕಲೆಗಳಿಗೂ ಪ್ರೋತ್ಸಾಹ ಕೊಡತಕ್ಕಂಥದ್ದು. ನಮ್ಮ ಮಕ್ಕಳು, ನಾವು ಬೈತೇವೆ, ನಾವು ಮಕ್ಕಳು ಮೊಬೈಲ್ ನೋಡ್ತಾರೆ ಹಾಳಾಗ್ತಾರೆ ಅಂತ. ಬೈದು ನಮ್ಮ ಉಪಯೋಗ ಇಲ್ಲ. ಆ ಮೊಬೈಲಿಗೆ ಇನ್ನೊಂದು ನಾವು ಅದರ ಜಾಗಕ್ಕೆ ನಾವು ಏನಾದರೂ ಒಂದು ಕೊಡಬೇಕು. ಅದು ಏನು ಕೊಡಬಹುದು ಅಂತಂದರೆ ಅವರಿಗೆ ಇಷ್ಟವಾದಂತಹದ್ದು ಸಂಗೀತನೋ ವೀಣೆನೋ ಬೇರೆ ಬೇರೆ ಪಿಟೀಲೋ ಯಾವುದಾದ್ರೂ ಒಂದು ಅವರಿಗೆ ಕೊಟ್ಟರೆ ಆ ಮಕ್ಕಳು ಖುಷಿ ಪಡ್ತಾರೆ. ಅದನ್ನು ಮಾಡಬೇಡ ಅಂತ ಹೇಳೋದಕ್ಕಿಂತ ಇದನ್ನು ಮಾಡು ಅಂತ ಹೇಳೋದರಲ್ಲಿ ಆ ಮಕ್ಕಳಿಗೆ ಮಾರ್ಗದರ್ಶನ ಸಿಗ್ತದೆ. ಆ ದೃಷ್ಟಿಯಲ್ಲಿ ಈ ಪ್ರತಿಷ್ಠಾನ ಆರಂಭ ಮಾಡಿರತಕ್ಕಂಥದ್ದು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಈ ಕಲೆಗೆ ಪ್ರೋತ್ಸಾಹ, ಅದನ್ನು ನಾವು ಹೃದಯ ತುಂಬಿ ಅಭಿನಂದನೆ ಮಾಡ್ತಾ, ಇದಕ್ಕೆ ಮಕ್ಕಳೂ ಹರಿದು ಬರಲಿ. ನಂದಿನಿ ನದಿಗೆ ನೀರು ಹರಿದು ಬಂದ ಹಾಗೇನೆ ಈ ಪ್ರತಿಷ್ಠಾನಕ್ಕೆ ಕಲೀಲಿಕ್ಕೆ ಮಕ್ಕಳೂ ಬರಲಿ. ನಾವೆಲ್ಲ ಸೇರಿ ಆ ಮಕ್ಕಳನ್ನು ಇದಕ್ಕೆ ಕಲಿಸಿಕೊಡೋಣ. ಅದರ ಜೊತೆಗೆ ಕಲೆ ಬೆಳೆಯುತ್ತದೆ, ಮಕ್ಕಳು ಬೆಳೆಯುತ್ತಾರೆ, ನಮ್ಮ ಸಂಸ್ಕೃತಿ ಬೆಳೆಯುತ್ತವೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೆಳೆಸಿದ ದೊಡ್ಡ ಪುಣ್ಯ ನಮಗೆ ಇದರಲ್ಲಿ ಇದೆ ಅಂತ ಹೇಳ್ತಾ, ಆಸರಣ್ಣರ ಈ ಅಭಿರುಚಿ, ಅವರ ಈ ವಿಶೇಷವಾದಂತಹ ಈ ಕಾಳಜಿಗೆ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ, ತಾಯಿಯ ಅನುಗ್ರಹ ರಕ್ಷೆ ಇರಲಿ. ಇದು ಚೆನ್ನಾಗಿ ನಡೆಯಲಿ. ಇವತ್ತು ನಾಳೆ ನಡೆಯುವ ಈ ಕಾರ್ಯಕ್ರಮ ದೇವರು ಮೆಚ್ಚುವ ಕಾರ್ಯಕ್ರಮ ಆಗಲಿ, ಜನರಿಗೆಲ್ಲ ಒಳ್ಳೆಯದಾಗಲಿ, ಲೋಕಕ್ಕೆ ಕ್ಷೇಮ ಆಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ಕೃಷ್ಣಾರ್ಪಣ ವಸ್ತು. ಕಟೀಲು ಕ್ಷೇತ್ರದ ಬಗ್ಗೆ ಮಾತ್ರವಲ್ಲ, ಕಟೀಲು ಪ್ರತಿಷ್ಠಾನದ ಬಗ್ಗೆ ನಿಜವಾದ ಒಂದು ಔದಾರ್ಯತೆಯನ್ನು ತೋರಿ ಯಾವ ರೀತಿ ಇದೆ, ಯಾವ ರೀತಿ ನಡೆಯಬೇಕು ಎಲ್ಲವನ್ನ ಹರಿಸಿದಂತಹ ಪಲಿಮಾರು ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರನ್ನು ನಾನು ಅಭಿನಂದಿಸ್ತಾ ಇದೀಗ ವೇದಿಕೆಯಿಂದ ಅವರನ್ನು ಬೀಳ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು. ಸ್ವಾಮೀಜಿಯವರಿಗೆ ನೆರೆದಂತಹ ಎಲ್ಲ ಸದ್ಭಕ್ತರ ಪ್ರಣಾಮಗಳು ಎನ್ನುತ್ತಾ ಅವರನ್ನು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಇವರಿಂದ ಅನುಗ್ರಹ ಭಾಷಣ. ದೂರದ ಮುಂಬೈಯಿಂದ ನಮ್ಮವರೇ ಆದ, ಅಂದರೆ ಕಟೀಲ್ನವರೇ ಆದಂತಹ JC ಕುಮಾರ್ ಉದ್ಯಮಿ ಮುಂಬೈ, ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿನ ಎಲ್ಲ ಕಾರ್ಯಕ್ರಮಗಳಿಗೂ ಹುರಿದುಂಬಿಸಿ ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೊಂಡು ಪ್ರತಿಯೊಂದಕ್ಕೂ ಸಹಕರಿಸಿದಂತಹ JC ಕುಮಾರ್, ಜಗದೀಶ್ C ಕುಮಾರ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೆ. ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ.
ಜಗನ್ಮಾತೆಯ ಈ ಪುಣ್ಯ ಸನ್ನಿಧಿಯಲ್ಲಿ ಭಕ್ತರಿಗೆಲ್ಲ ಧಾರ್ಮಿಕತೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತಾ ಇದೆ. ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಭಕ್ತರ ಹೃದಯವನ್ನು ಶ್ರೀಮಂತಗೊಳಿಸುವುದು ಮಾತ್ರವಲ್ಲದೆ ದೇಶವನ್ನೂ ಶ್ರೀಮಂತಗೊಳಿಸ್ತದೆ. ಅಂತಹ ಒಂದು ದೇವಸ್ಥಾನ ವ್ಯಕ್ತಿತ್ವ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣದವರೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಲು ಅಮ್ಮ ಇಲ್ಲಿ ನೆಲೆಸಿದ್ದಾರೆ. ಅಮ್ಮನ ಸನ್ನಿಧಿಯಲ್ಲಿ ಒಂದು ಕಲಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಆ ಮೂಲಕ ಬಹಳಷ್ಟು ಚಟುವಟಿಕೆಗಳು ಇಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಲೋಕವೆಲ್ಲ ನಮ್ಮ ಜೇಬಿನೊಳಗೆ ಬರುವಷ್ಟು ಹತ್ತಿರ ಆಗಿದೆ. ನಮ್ಮ ಸಣ್ಣ ಮೊಬೈಲ್ ಪೆಟ್ಟಿಗೆಯಲ್ಲಿ ಲೋಕವನ್ನೆಲ್ಲ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಗಂಟೆಗಳಲ್ಲಿ ನಾವು ತುಂಬ ದೂರ ದೂರ ಯಾವ ಊರನ್ನು ಬೇಕಾದರೂ ಸೇರುವಂಥ ಸೌಕರ್ಯವೂ ಇದೆ. ಆದರೆ ನಮ್ಮ ಅಂತರಂಗದೊಳಗೆ ಇಳಿಲಿಕ್ಕೆ ಮಾತ್ರ ನಾವು ಹೆಚ್ಚು ಹೆಚ್ಚು ಕಷ್ಟಪಡಲಿಕ್ಕೆ ಶುರು ಮಾಡಿದ್ದೇವೆ. ಬಾಹ್ಯ ವ್ಯವಹಾರದಲ್ಲಿ ಹೆಚ್ಚು ತೊಡಗಿಸಿಕೊಂಡಾಗ ಅಂತರಂಗದಲ್ಲೆಲ್ಲ ಬಹಳ ದುರ್ಗಮತೆ ಉಂಟಾಗುತ್ತದೆ. ಎಲ್ಲರಿಗೂ ಚಿಂತೆ, ಬಡವರಿಗೂ ಚಿಂತೆ, ಶ್ರೀಮಂತರಿಗೂ ಚಿಂತೆ, ವೃದ್ಧರಿಗೂ ಚಿಂತೆ, ಯುವಕರಿಗೂ ಚಿಂತೆ. ಬಡವರಿಗೆ ಏನು ತಿಂದು ಹೊಟ್ಟೆ ತುಂಬಿಸುವುದು ಅಂತ ಚಿಂತೆ, ಶ್ರೀಮಂತರಿಗೆ ಇನ್ನೇನು ತಿನ್ನಬೇಕು ಆದರೆ ತಿನ್ಲಿಕ್ಕೆ ಆಗ್ತಾ ಇಲ್ಲ ಎಂಬ ಚಿಂತೆ, ವೃದ್ಧರಿಗೆ ಹೊತ್ತೇ ಹೋಗುವುದಿಲ್ಲ ಅಂತ ಚಿಂತೆ, ಯುವಕರಿಗೆ ಪುರುಸೊತ್ತಿಲ್ಲ ಅಂತ ಚಿಂತೆ. ಆದರೆ ಈ ಚಿಂತೆ ನಿಶ್ಚಿಂತೆ ಆಗಬೇಕು ಅಂತಾದರೆ ನಮ್ಮ ಅಂತರ್ಯಾಮಿ ನಮ್ಮ ಅಂತರಂಗವನ್ನು ಬೆಳಗಬೇಕು. ಆ ಬೆಳಕು ನಮಗೆ ಕಾಣಬೇಕು. ಆದರೆ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಮ್ಮ ಅಂತರಂಗದ ಒಳಗೆ ತುಂಬ ಧೂಳುಗಳು ಕಶ್ಮಲಗಳು ಅಂಟಿಕೊಳ್ತದೆ. ಕನ್ನಡಿಗೆ ಧೂಳು ಹಿಡಿದರೆ ಅದರಲ್ಲಿ ನಾವು ನಮ್ಮನ್ನು ನೋಡಿಕೊಳ್ಳಲು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಮ್ಮ ಅಂತರಂಗದ ಒಳಗೆ 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 ಇರುವ ಶಾಂತಿಯನ್ನು ನಾವು ಹೊರಗೆ ತಗೊಳ್ಬೇಕು ಅಂತಾದರೆ ದಾರಿ ಸರಿಯಾಗಿ ಕಾಣಬೇಕು, ಭಗವಂತನ ಭಕ್ತಿಯ ದಾರಿ. ಅದಕ್ಕೆ ಪೂರಕ ಭಜನೆ. ಭಜನೆ ಅಂದರೆ ಉಳಿದೆಲ್ಲ ಧಾರ್ಮಿಕ ಕಾರ್ಯಗಳಿಗಿಂತಲೂ ಹೆಚ್ಚು ವಿಶೇಷ. ಅಂದರೆ ಹೆಚ್ಚು ಅಂಗಗಳು ಅವಯವಗಳು ಬಳಕೆಯಾಗುವಂಥದ್ದು ಭಜನೆಯ ಸೇವೆಯಲ್ಲಿ. ಕಲಿಕಾಲದಲ್ಲಿ ಅತ್ಯಂತ ಸುಲಭವಾಗಿ ಭಗವಂತನನ್ನು ಖರ್ಚಿಲ್ಲದೆ ಒಲಿಸುವಂತಹ ಅವಕಾಶವಿರುವಂಥದ್ದು ಭಜನೆಯಲ್ಲಿ. ಅಂತಹ ಭಜನೆಯನ್ನು ಈ ಪ್ರಪಂಚ ಸ್ಪರ್ಧಾತ್ಮಕವಾಗಿ ಮುಂದುವರಿಯುವಾಗ ಭಜನೆಯನ್ನು ಈ ರೀತಿಯಲ್ಲಿ ತಂದು ಹೊಸ ಪೀಳಿಗೆಯಲ್ಲಿ ಸ್ಪರ್ಧೆಯ ಮೂಲಕ ಧಾರ್ಮಿಕತೆಯನ್ನು ತುಂಬುವ ಕಾರ್ಯವನ್ನು ಈ ಕ್ಷೇತ್ರದ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಆಸರಣ್ಣರು ಅಂತಹ ಕಾರ್ಯಗಳು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸುವ ಮೂಲಕ ನಮ್ಮ ಸಂಸ್ಕೃತಿಗೆ ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಕಾರ್ಯ ಅಂದರೆ ಅದು ನಮ್ಮ ಸ್ವಂತ ಮಠದ ಕಾರ್ಯದ ಹಾಗೆ. ಹಾಗಾಗಿ ಎಷ್ಟು ಮಧ್ಯರಾತ್ರಿ ಕರೆದ್ರೂ ನಾವು ಬರ್ತೇವೆ ಅಂತ ಹೇಳುವವರು. ಯಾಕೆಂದರೆ ಹೊತ್ತು ಗೊತ್ತು ಇಲ್ಲದೆ ನಮ್ಮ ಮಠವನ್ನು ಅತ್ಯಂತ ಪ್ರೀತಿಯಿಂದ ಬೆಂಬಲಿಸುವುದು, ಬರುವುದು, ಭಾಗವಹಿಸುವುದು ಎಲ್ಲ ಬೆಂಬಲವನ್ನು ಕೊಡುವಂತಹ ಆಸರಣರು ಅಂದರೆ ನಮಗೆ ಕಟೀಲು ಅಮ್ಮ ಕೊಟ್ಟ ದೊಡ್ಡ ಪ್ರಸಾದ. ಹಾಗಾಗಿ ಕಟೀಲಮ್ಮನ ಅನುಗ್ರಹ ಇಡೀ ಲೋಕಕ್ಕಾಗ್ತಾ ಇದೆ. ಅಮ್ಮನ ಅನುಗ್ರಹವನ್ನು ಪಡಕೊಳ್ಳುವ ಯೋಗ್ಯ ಭಕ್ತರಾಗಿ ನಾವೆಲ್ಲ ಬೆಳೆಯೋಣ. ಇವತ್ತು ನಡೆಯುವ ಕಾರ್ಯ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ. ಕೃಷ್ಣ ಅರ್ಪಣಮಸ್ತು. ಪೂಜ್ಯ ಶ್ರೀಗಳು ಅವರ ಅಂತರಾಳದ ಮಾತನ್ನು ಹೇಳುವ ಮೂಲಕವಾಗಿ ನಮಗೆ ಅನುಗ್ರಹಿಸಿದ್ದಾರೆ. ನಮ್ಮನ್ನು ಕುರಿತು
ನಮ್ಮ ಜಗದೀಶ್ ಚಂದ್ರ ಕುಮಾರ್ ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಕಟೀಲು ಬಂಧುಗಳೇ, ಪೂಜ್ಯ ಸ್ವಾಮೀಜಿಗಳೇ, ಆಚರಣ ಬಂಧುಗಳೇ, ನಾನು ಕೂಡ ಕಟೀಲ್ನವನೇ. ಈ ಭಜನಾ ಉತ್ಸವ ಕಲಾ ಉತ್ಸವ ಅಂದರೆ ಈ ಕಲೆ ಸೂರ್ಯನಿಂದಲೂ ಕಟೀಲಿನಲ್ಲಿ ಎಲ್ಲ ಕಲೆಯಲ್ಲೂ ಶ್ರೇಷ್ಠ ಕಲೆ ಯಕ್ಷಗಾನ ಇದೆ. ಅದರಲ್ಲಿ ನಾನೂ ಭಾಗವಹಿಸಿದ್ದೆ. ಅದನ್ನು ಈಗಲೂ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈಗ ಬೇರೆ ಬೇರೆ ಕಲೆಗೆ ಬೇರೆ ಬೇರೆ ಜನರಿಗೆ ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಈ ಕಲೆ ಉತ್ಸವವನ್ನು ಆಚರಣ ಬಂಧುಗಳು ಶುರು ಮಾಡಿದ್ದಾರೆ ಅಂದರೆ ಕೇಳಿ ನನಗೆ ಭಾಳ ಸಂತೋಷವಾಗ್ತಿದೆ. ಅವರು ದೇವರು ಅವರಿಗೆ ಸದ್ಬುದ್ಧಿ ಕೊಟ್ಟು ಇದೇ ಕಲಾ ಉತ್ಸವವನ್ನು ವರ್ಷಗಟ್ಟಲೆ ಮುಂದುವರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಸಣ್ಣ ಇದನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕಟೀಲು ಪ್ರತಿಷ್ಠಾನದ ಕಾರ್ಯಕ್ರಮ ಅದೆಷ್ಟು ಚೊಕ್ಕವಾಗಿ ನಡೀತದೆ, ಚಿಕ್ಕದಾಗಿ ನಡೀತದೆ ಎಂಬುದಕ್ಕೆ ಒಂದು ಉದಾಹರಣೆ. ಎಲ್ಲ ಅತಿಥಿ ಅಭ್ಯಾಗತರು ಈ ವೇದಿಕೆಯಲ್ಲಿ ಕಲೆಗೆ ಇರುವ ಪ್ರೋತ್ಸಾಹ ಮಾತಿಗೆ ಇಲ್ಲ, ಅದು ಕಾರ್ಯರೂಪದಲ್ಲೇ ತೋರಿಸಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಭಾಷಣವನ್ನು ಇನ್ನೊಮ್ಮೆ ಬಂದಾಗ ನಾವು ಮಾತಾಡ್ತೇವೆ ಅಂತೇಳಿ ಹೇಳಿ ಸಮ್ಮತಿ ನೀಡಿದ್ದಕ್ಕೆ ಮತ್ತೊಮ್ಮೆ ಗೌರವಗಳನ್ನು ಅರ್ಪಿಸ್ತಾ ಇದೀಗ ನೇರವಾಗಿ ಧನ್ಯವಾದ ಕಾರ್ಯಕ್ರಮ ಒಂದೇ ವಾಕ್ಯದಲ್ಲಿ ಇಂದಿನ ಕಲಾ ಉತ್ಸವ ಕಟೀಲು ಕಲಾ ಉತ್ಸವದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮನ್ನು ಹರಸಿದಂತಹ ಸ್ವಾಮೀಜಿಯವರನ್ನು, ತಮ್ಮ ಮಾತುಗಳಲ್ಲಿ ನಿಜವಾಗಿ ಇದರ ಬಗ್ಗೆ ಒಂದು ಅಭಿರುಚಿಯನ್ನು ತೋರಿಸಿದಂತಹ ಅತಿಥಿ ಅಭ್ಯಾಗತರಿಗೆ, ವೇದಿಕೆ ಮುಂಭಾಗದಲ್ಲಿ ಇದ್ದುಕೊಂಡು ಇದನ್ನು ಪ್ರೋತ್ಸಾಹಿಸುವ ಜೊತೆಯಲ್ಲಿ ಆಹ್ಲಾದಕರವಾಗಿ ಆನಂದಿಸಿದಂತಹ ತಮ್ಮೆಲ್ಲರನ್ನು ನಾನು ಕಟೀಲು ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕವಾಗಿ ಒಂದೇ ಮಾತಿನ ಮೂಲಕ ಅಭಿನಂದಿಸ್ತಾ ಇದೀಗ ಈ ಕಾರ್ಯಕ್ರಮದ ಬಳಿಕ ಭಜನಾ ಸ್ಪರ್ಧೆ ಆರಂಭವಾಗ್ತದೆ. ಇದೇ ವೇದಿಕೆಯಲ್ಲಿ ಎಲ್ಲ ಭಕ್ತ ಬಾಂಧವರು ಜೊತೆಗೆ ಇದ್ದುಕೊಂಡು ಆ ಒಂದು ಭಜನಾ ಸ್ಪರ್ಧೆಯ ಸವಿಯನ್ನು ಉಣಬೇಕಾಗಿ ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ತಾ ವೇದಿಕೆಯನ್ನು ಈಗ ತೆರವುಗೊಳಿಸ್ತಾ ಇದ್ದೇವೆ ಭಜನಾ ಕಾರ್ಯಕ್ರಮಕ್ಕಾಗಿ. ಧನ್ಯವಾದ.
ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಕಟೀಲು ಕಲಾ ಉತ್ಸವ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನು ಇವತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಈಗಾಗಲೇ ಈ ಒಂದು ಕಲಾ ಉತ್ಸವದ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯವಾದಂತಹ ಅಂಗವಾಗಿರ್ತಕ್ಕಂತಹ ಭಜನಾ ಸ್ಪರ್ಧೆ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಬಂದಂತಹ ಎಲ್ಲ ಭಜನಾ ತಂಡಗಳು ಈಗಾಗಲೇ ಕೌಂಟರಿನಲ್ಲಿ ತಮ್ಮ ತಂಡವನ್ನು ನಮೂದಿಸಿದ್ದೀರಿ ಎಂದು ಭಾವಿಸ್ತೇವೆ. ಒಂದು ವೇಳೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸದೇ ಇದ್ದಲ್ಲಿ ಆದಷ್ಟು ಬೇಗ ಕೌಂಟರಿನಲ್ಲಿ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಕಳೆದ ಹಲವಾರು ವರ್ಷಗಳಿಂದ ಕಟೀಲು ಪ್ರತಿಷ್ಠಾನ ಎನ್ನುವಂತಹ ಒಂದು ಹೆಸರಿನೊಂದಿಗೆ ಈ ಸಂಸ್ಥೆಯು ಆರಂಭವಾಗಿ ತಾಯಿ ಭ್ರಮರಾಂಬಿಕೆಯನ್ನ ವಿವಿಧ ಕಲಾ ಪ್ರಕಾರಗಳಲ್ಲಿ ಪೂಜಿಸ್ತಾ ಅರ್ಚಿಸ್ತಾ ಬಂದಿರುವಂತಹ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯ ಮುಖೇನ ಸ್ಥಳೀಯ ಪ್ರತಿಭೆಗಳನ್ನು ಒಂದು ಉತ್ತಮ ಸಾಧಕರನ್ನಾಗಿ ಮಾಡುವಂತಹ ಒಂದು ಸದಾಶಯದೊಂದಿಗೆ ಹುಟ್ಟಿಕೊಂಡಿರುವಂತಹ ಶ್ರೀ ಕಟೀಲು ಪ್ರತಿಷ್ಠಾನವು ಕಳೆದ ಹಲವಾರು ವರ್ಷಗಳಿಂದ ಉಚಿತವಾಗಿ ಆಸಕ್ತ ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿ, ಸಂಗೀತ ತರಬೇತಿ, ಹಾರ್ಮೋನಿಯಂ ತರಬೇತಿ, ರಂಗಭೂಮಿ, ಯಕ್ಷಗಾನ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡ್ತಾ ಬಂದಿರುವಂಥದ್ದು ಕಟೀಲು ಪ್ರತಿಷ್ಠಾನಕ್ಕೆ ಇರುವಂತಹ ಒಂದು ಹೆಮ್ಮೆಯ ವಿಚಾರ.
ಪ್ರತಿಷ್ಠಾನ ರಿಜಿಸ್ಟರ್ ಅರ್ಪಿಸುವಂತಹ ಶ್ರೀ ಕಟೀಲು ಕಲಾ ಉತ್ಸವ ಕಾರ್ಯಕ್ರಮದಲ್ಲಿ ನಡೆಯುತ್ತಿರುವಂತಹ ಭಜನಾ ಸ್ಪರ್ಧೆಗೆ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಶ್ರೀಯುತ ವೈ ಅನಂತ ಪದ್ಮನಾಭ ಭಟ್ ಕಾರ್ಕಳ. ಇವರ ಒಂದು ಕಿರು ಪರಿಚಯವನ್ನ ತಮ್ಮ ಮುಂದಿಡಲು ಹರ್ಷಪಡ್ತಾ ಇದ್ದೇನೆ. ಕಾರ್ಕಳದ ಶ್ರೀಮತಿ ಸತ್ಯಮ್ಮ ಮತ್ತು ಶ್ರೀ ಶ್ರೀನಿವಾಸ ಭಟ್ ಇವರ ಸುಪುತ್ರರಾಗಿ 1966ರಲ್ಲಿ ಜನಿಸಿದ್ದು
ಮನೆಯ ಪ್ರೋತ್ಸಾಹದಿಂದ ಬಾಲ್ಯದಲ್ಲಿಯೇ ಸಂಗೀತದ ಉತ್ತಮ ಸಂಸ್ಕಾರವನ್ನ ಸಂಪಾದಿಸಿರುತ್ತಾರೆ. ಮನೆಯ ಆಧ್ಯಾತ್ಮಿಕ ಪರಿಸರದ ಪ್ರಭಾವದಿಂದ ಶ್ರೀ ಗೋಪಾಲಕೃಷ್ಣ ಜೋಯಿಸ್ ಇವರಲ್ಲಿ ವೇದಾಧ್ಯಯನದೊಂದಿಗೆ ಶ್ರೀ ವ್ಯಾಸಕೃಷ್ಣ ಅಧ್ಯಯನವನ್ನು ಮಾಡಿರುತ್ತಾರೆ. ಬಿಕಾಂ ಪದವಿಯನ್ನು ಪಡೆದು ಶ್ರೀ ಯತಿರಾಜ್ ಆಚಾರ್ಯ ಇವರಲ್ಲಿ ಹೆಚ್ಚಿನ ಸಂಗೀತದ ಶಿಕ್ಷಣವನ್ನು ಪಡೆದು ಹರಿದಾಸರ ತತ್ವಗಳನ್ನು ಜನಮಾನಸಕ್ಕೆ ಪಸರಿಸಲು ಹರಿಕಥಾ ರಂಗವನ್ನ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಿ-ಹೈ ಶ್ರೇಣಿಯ ಕಲಾವಿದರಾದ ಇವರು ದಕ್ಷಿಣ ಭಾರತದ ಅನೇಕ ಪ್ರಧಾನ ಮಹಾನಗರಗಳಲ್ಲಿ ಯಶಸ್ವಿಯಾಗಿ ಹರಿಕಥಾ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಹರಿಕಥಾ ಪರಿಷತ್ತಿನ ಮಂಗಳೂರು, ಉಡುಪಿ ಜಿಲ್ಲೆಗಳ ಸಂಚಾಲಕರಾಗಿ ಸಂಘಟನಾತ್ಮಕ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವರ ಸನ್ನಿಧಿಯಲ್ಲಿ ಹಲವು ವರ್ಷಗಳಿಂದ ನಡೆಸುತ್ತಿರುವಂತಹ ಹರಿಕಥಾ ಸಪ್ತಾಹ ಕಾರ್ಯಕ್ರಮದಲ್ಲಿ ವಿದ್ವತ್ಪೂರ್ಣ ಪ್ರತಿಭೆಗೆ ನಿದರ್ಶನವಾಗಿರುತ್ತಾರೆ. ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವಂತಹ ಇವರು ಪ್ರವೃತ್ತಿಯಲ್ಲಿ ಹರಿದಾಸರ ದಾಸರಾಗಿ ಕಲೋಪಾಸಕರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಇವರು ಇಂದಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಮಾತ್ರವಲ್ಲದೆ ತಿರುಪತಿ ತಿರುಮಲ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅವರಿಂದ ಶ್ರೀ ಪುರಂದರ ಅನುಗ್ರಹ ಪ್ರಶಸ್ತಿಯನ್ನ ಕೂಡ ಇವರು ಪಡೆದುಕೊಂಡಿರುವಂತಹದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ. ಅವರನ್ನ ತೀರ್ಪುಗಾರರ ಪೀಠಕ್ಕೆ ಪ್ರೀತಿಪೂರ್ವಕವಾಗಿ ಕಟೀಲು ಪ್ರತಿಷ್ಠಾನದ ಪರವಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಇವರನ್ನ ಶ್ರೀಮತಿ ಅರುಣಾ ರಾವ್ ಇವರು ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ತೀರ್ಪುಗಾರರಾಗಿ ಆಗಮಿಸಿದಂತಹ ವಿದ್ವಾನ್ ಶೋಧನ್ ಎಲ್ ಸುವರ್ಣ ಇವರು ಶ್ರೀಯುತ ಲಕ್ಷ್ಮಣ್ ಕೆ ಸುವರ್ಣ ಹಾಗೂ ಶ್ರೀಮತಿ ಶೋಭಾ ಎಲ್ ಸುವರ್ಣ ರವರ ಸುಪುತ್ರರಾಗಿ ಜನಿಸಿದ್ದು BSc B.Ed ಪದವಿಯನ್ನ ಪಡೆದಿರುತ್ತಾರೆ. ಸಂಗೀತ ಹಾಗೂ ಗಣಿತ ಶಿಕ್ಷಕರಾಗಿ ಆನಂದ ತೀರ್ಥ ವಿದ್ಯಾಲಯದಲ್ಲಿ ತಮ್ಮ ವೃತ್ತಿಯನ್ನ ನಿರ್ವಹಿಸ್ತಾ ಇರುವಂತಹ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗುರುಗಳಾದಂತಹ ದಿವಂಗತ ವಿದ್ವಾನ್ ಯೋಗೀಶ್ ಬಾಳಿಗ ಕಾರ್ಕಳ ಇವರಲ್ಲಿ ಜೂನಿಯರ್ ಸಂಗೀತವನ್ನ ಪೂರೈಸಿದ್ದು, ಉಡುಪಿಯ ಹಿಂದೂಸ್ತಾನಿ ಸಂಗೀತ ಗುರುಗಳಾದಂತಹ ವಿದ್ವಾನ್ ಮಹಾಬಲೇಶ್ವರ ಭಾಗವತ್ ಇವರಲ್ಲಿ ಸೀನಿಯರ್ ಹಿಂದೂಸ್ತಾನಿ ಸಂಗೀತವನ್ನ ಕಲಿತರು. ನಂತರ ಜಿಲ್ಲೆಯ ಪ್ರಸಿದ್ಧ ಹಿಂದೂಸ್ತಾನಿ ಹಾಡುಗಾರರಾದ ಸತ್ಯಚರಣ್ ಶೆಣೈ ಉಡುಪಿ ಇವರಲ್ಲಿ ವಿದ್ವತ್ ಸಂಗೀತವನ್ನ ಕಲಿಯುತ್ತಿದ್ದಾರೆ. ಪ್ರಸ್ತುತ ಪ್ರತಿಷ್ಠಿತ ಪೇಜಾವರ ಸ್ವಾಮೀಜಿಗಳ ಸಂಸ್ಥೆಯಾದ ಆನಂದ ತೀರ್ಥ ವಿದ್ಯಾಲಯದಲ್ಲಿ 350ಕ್ಕೂ ಹೆಚ್ಚು ಮಕ್ಕಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಸಿಕೊಡುತ್ತಾ ಬರುತ್ತಿದ್ದಾರೆ. ತಮ್ಮ ಸ್ವಂತ ಸಂಸ್ಥೆಯಾದ ಸೋಹನಿ ಸಂಗೀತ ಕೇಂದ್ರ ಇಲ್ಲಿ 100ಕ್ಕೂ ಅಧಿಕ ಮಕ್ಕಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ. ಹಾಗೂ ದೇಶ ವಿದೇಶಗಳಲ್ಲಿ ಆನ್ಲೈನ್ ಮುಖಾಂತರ ಸಂಗೀತ ಪಾಠ ನೀಡುತ್ತಿದ್ದಾರೆ. ಹಲವಾರು ಖಾಸಗಿ ವಾಹಿನಿಗಳಲ್ಲಿ ತಮ್ಮ ಸಂಗೀತ ಪ್ರತಿಭೆ ಹಾಗೂ ಸಂದರ್ಶನವನ್ನ ನೀಡಿರುವಂತಹ ಹಿರಿಮೆ ಇವರಿಗೆ. ರಂಗಭೂಮಿ ಹಾಗೂ ಶಾರ್ಟ್ ಫಿಲ್ಮ್ಗಳಲ್ಲಿ ತಮ್ಮ ಸಂಗೀತ ನಿರ್ದೇಶನ ನೀಡಿರುವಂತಹ ಇವರು ರಾಜ್ಯದ ನಾನಾ ಕಡೆ ಸಂಗೀತ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಪ್ರತಿಷ್ಠಿತ ಮೈಸೂರಿನ ದಸರಾ ವೇದಿಕೆ, ಬೆಂಗಳೂರಿನ ರಂಗಶಂಕರ, ನಟನ ಮೈಸೂರು, ರಂಗಭೂಮಿ ಸಂಸ್ಥೆಗಳಲ್ಲಿ ಸಂಗೀತ ನಿರ್ದೇಶನ ನೀಡಿರುತ್ತಾರೆ. ಇವರು ಸಂಗೀತ ನಿರ್ದೇಶನ ನೀಡಿದಂತಹ ಸತ್ಯನಾಪುರದ ಸಿರಿ ಎಂಬ ಏಕ ವ್ಯಕ್ತಿಯ ನಾಟಕ ಪ್ರತಿಷ್ಠಿತ ಮೈಸೂರಿನ ದಸರಾ ವೇದಿಕೆಯಲ್ಲಿ ಹಾಗೂ ರಾಜ್ಯದ ನಾನಾ ಕಡೆ ಒಟ್ಟು 50ಕ್ಕೂ ಅಧಿಕ ಪ್ರದರ್ಶನವನ್ನ ಕಾಣುತ್ತಿದೆ. ಇವರ ಎಲ್ಲ ಕಲಾ ಜೀವನಕ್ಕೆ ಸಂದಂಥ ಪ್ರಶಸ್ತಿಗಳು 2016ರಲ್ಲಿ ಇವರು ಸಂಗೀತ ನಿರ್ದೇಶನವನ್ನು ನೀಡಿದಂತಹ ದಾರಾಶಿಕೋ ಎಂಬ ಕನ್ನಡ ನಾಟಕಕ್ಕೆ ರಂಗಭೂಮಿ ರಿಜಿಸ್ಟರ್ ನೀಡುವ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಇವರಿಗೆ ಗೌರವಿಸಿದ್ದಾರೆ. ತಮ್ಮ ಅತ್ಯುತ್ತಮ ಹಾರ್ಮೋನಿಯಂ ವಾದನಕ್ಕೆ ಹಲವು ರಾಜ್ಯ ಹಾಗೂ ಜಿಲ್ಲಾ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಅದರ ಜೊತೆಗೆ ಹಲವಾರು ವಿವಿಧ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಅರಸುತ್ತಾ ಬಂದಿದೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಲ್ಯಾಣಾದ್ಭುತ ಗಾತ್ರ ಕಾಮಿತಾರ್ಥ ಪ್ರದಾಯ ಹರಿ ಓಂ ಹರಿ ಓಂ ಶ್ರೀಮದ್ವೆಂಕಟನಾಥ ಹಲು ಚೆ ಚೆ ಹಲು 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 ಚೆ ಶ್ರೀನಿವಾಸಾಯ ಹಲು ಚೆ ಹಲು ಚೆ 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 ಹಲು 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 ಚೆ ಚೆ
श्रीनिवासाय ते नमः ಹಲು ಚ ಚ ಚ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನು ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ತೀರ್ಪುಗಾರರು ಸಿದ್ಧರಿದ್ದಾರೆ. ಕುಟುಂಬ ಭಜನಾ ಸ್ಪರ್ಧೆಯ ಕ್ರಮ ಸಂಖ್ಯೆ 1 ತಂಡವನ್ನ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಹಲು ಚ ಹಲು ಚ ಹಲು ಚ ಚ ಹಲು ಚ ಹಲು ಚ ಚ ಚ ಮತ್ತೊಮ್ಮೆ ಭಜನಾ ಸ್ಪರ್ಧೆಯ ನಿಯಮಾವಳಿಗಳನ್ನು ತಿಳಿಸ್ತಾ ಇದ್ದೇನೆ. ತಂಡದಲ್ಲಿ ಮುಖ್ಯ 3 ಹಾಡುಗಾರರು ಹಾಡುಗಳನ್ನು ಹಾಡಬೇಕು. ತಬಲಾ, ಹಾರ್ಮೋನಿಯಂ, ಟಮ್ಕಿ, ಗೆಜ್ಜೆ, ತಾಳ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಕವಾದ್ಯಗಳಿಗೆ ಅವಕಾಶವಿರುವುದಿಲ್ಲ.
ಭಜನಾ ತಂಡಗಳಿಗೆ 13+2 ನಿಮಿಷಗಳ ಸಮಯದ ಮಿತಿಯನ್ನ ಕೊಡಲಾಗುವುದು. ಹದಿಮೂರು ನಿಮಿಷ ಆದ ತಕ್ಷಣ ಇಲ್ಲಿ ಘಂಟಾನಾದ ಮೊಳಗುವುದು. ಈ ರೀತಿಯ ಘಂಟಾನಾದ ಮೊಳಗುತ್ತದೆ. ಆ ಬಳಿಕ ಆಯೋಜಕರು ಈ ಒಂದು ಫಲಕವನ್ನ ಈ ರೀತಿ ತಮಗೆ ತೋರಿಸಲಾಗುವುದು. ನಂತರ ತಮಗಿರುವಂಥದ್ದು 2 ನಿಮಿಷಗಳ ಕಾಲಾವಕಾಶ, ಒಟ್ಟು 15 ನಿಮಿಷಗಳ ಕಾಲಾವಕಾಶ. ತಂಡದ ಭಜಕರು ಸಿದ್ಧರಾಗಿದ್ದಲ್ಲಿ ಹಲೋ 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 ಭಜಕರು ಸಿದ್ಧರಿದ್ದಲ್ಲಿ ಸಮಯವನ್ನ ಆರಂಭಿಸ್ತಾ ಇದ್ದೇವೆ. ನಿಮ್ಮ ಸಮಯ ಈಗ ಆರಂಭ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಕಮ್ಮಗೊಲನ ವೈರಿ ಸುತನಾದ ಸುಳ್ಳಿನ ಕಮ್ಮಗೊಲನ ವೈರಿ ಸುತನಾದ ಸುಳ್ಳಿನ ಎಮ್ಮಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಬಲಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಭಾಷಿಗನಿ ಬನ್ಯಾರಮ್ಮ ಅಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಭಾಷಿಗನಿ ಬನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾಡಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾಡಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ
वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं कृष्णं वन्दे जगद्गुरुं कृष्णा 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 बारो बेग बारो वरनील मेघवर्णा बारो बेग बारो वरनील मेघवर्णा बारो बेग बारो वरवेल पुರದ ಚೆನ್ನ ಬಾರೋ ಬೇಗ ಬಾರೋ ವರವೇಲ ಪುರದ ಚೆನ್ನ ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ ಆನಂದ ಆನಂದ ಬೇಗ ಬಾರೋ ಇಂದಿರಾನಂದ ಆನಂದ ಬೇಗ ಬಾರೋ ನಂದನ ಕಂದ ಮೋಕುಂದ ಬೇಗ ಬಾರೋ ನಂದನ ಕಂದ ಮೋಕುಂದ ಬೇಗ ಬಾರೋ ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ ಅಯ್ಯ 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 ವಿಜಯ ಸಾಯ ಬೇಗ ಬಾರೋ ಬೇಗ ಬಾರೋ ಉರದ ಶ್ರೀವಾಸ ಅಯವದನ ಬೇಗ ಬಾರೋ ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ ಬಾರೋ ಬೇಗ ಬಾರೋ ವರವೇಲ ಪುರದ ಚೆನ್ನ ಬಾರೋ ಬೇಗ ಬಾರೋ ವರವೇಲ ಪುರದ ಚೆನ್ನ ವರವೇಲ ಪುರದ ಚೆನ್ನ ವರವೇಲ ಪುರದ ಚೆನ್ನ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ
ಭಕ್ತರ ಮನೆಗೆಯ ರಂಗಯ್ಯ ಬಾರೋ ಕೃಷ್ಣಯ್ಯ. ಅಂದುಗೆ ಬಾಡಗವು ಕಾಲಂದುಗೆ ಕಿರುಗೆಗೆ ನಿಂದಿಮಿ ದಿಮಿ ದಿಮಿ ದಿಮಿರೆನ್ನುತ್ತ ಅಂದುಗೆ ಬಾಡಗವು ಕಾಲಂದುಗೆ ಕಿರುಗೆಗೆ ನಿಂದಿಮಿ ದಿಮಿ ದಿಮಿ ದಿಮಿರೆನ್ನುತ್ತ ಪೊಂಗಳಲಾನುದುದ ಬಾರಯ್ಯ ಪೊಂಗಳಲಾನುದುದ ಬಾರಯ್ಯ ಪೊಂಗಳಲಾನುದುದ ಬಾರಯ್ಯ ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಕಿಣಿ 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 ಕಿಣಿಗೆನ್ನುತ್ತ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಕಿಣಿ 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 ಕಿಣಿಗೆನ್ನುತ್ತ ಹೊಂಗಳಲನೋದೋತ ಬಾರಯ್ಯ ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನೆಲೆ ಆದಿಕೇಶವನ ವಾಸ ಉಡುಪಿಲಿ ನೆಲೆ ಆದಿಕೇಶವನ ದಾಸ ನಿನ ಪದದಾಸ ದಾಸ ನಿನ ಪದದಾಸ ದಾಸ ನಿನ ಪದದಾಸ ನಿನ ಪದದಾಸ ದಾಸ ನಿನ ಪದದಾಸ ನಿನ ಪದದಾಸ ದಾಸ ನಿನ ಪದದಾಸ ನಿನ ಪದದಾಸ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ದುರ್ಗಾಯೈ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಂದಿರಾ ರಮಣ ಗೋವಿಂದ ಗೋವಿಂದ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 1 ತೆಗೆದುಕೊಂಡಂತಹ ಸಮಯ 13 ನಿಮಿಷ 53 ಸೆಕೆಂಡುಗಳು. 13 ನಿಮಿಷ 53 ಸೆಕೆಂಡುಗಳು. ಕ್ರಮ ಸಂಖ್ಯೆ 1 ತಂಡದ ಎಲ್ಲ ಭಜಕರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ತಮಗೊಂದು ಗೌರವ ಕಾರ್ಯಕ್ರಮ ನಡೆಯಲಿದೆ.
ಅದೇ ರೀತಿ ಕ್ರಮ ಸಂಖ್ಯೆ 2 ತಾವುಗಳು ಸಿದ್ಧರಾಗಬೇಕು. ಹಾಗೆಯೇ 16 ವರ್ಷಕ್ಕಿಂತ ಮೇಲ್ಪಟ್ಟ ಹಾಗೂ 16 ವರ್ಷಕ್ಕಿಂತ ಕೆಳಗಿನ ವಯೋಮಿತಿಯ ಭಜನಾ ಸ್ಪರ್ಧೆಗೆ ಪಾಲ್ಗೊಳ್ಳುವಂತಹ ಭಜಕರು ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ತೆರಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಲಾಟ್ಸ್ ತೆಗೆಯುವಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗಾಗಿ 16 ವರ್ಷಕ್ಕಿಂತ ಮೇಲ್ಪಟ್ಟ ಹಾಗೂ 16 ವರ್ಷಕ್ಕಿಂತ ಕೆಳಗಿನ ವಯೋಮಾನದ ಸ್ಪರ್ಧಾರ್ಥಿಗಳು ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ತೆರಳಬೇಕು. ಇದೀಗ ಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ಕ್ರಮ ಸಂಖ್ಯೆ 1 ಭಜನಾ ತಂಡದ ಭಜಕರಿಗೆ ಪೂಜ್ಯ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣರು ಪ್ರಮಾಣ ಪತ್ರವನ್ನ ನೀಡಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೆರೆದಿರ್ತಕ್ಕಂತಹ ಎಲ್ಲ ಸಭಿಕರು ಜೋರಾದ ಕೈಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಬೆಳ್ಳಿಯ ಶ್ರೀದೇವಿಯ ಚಿತ್ರವಿರುವಂತಹ ಒಂದು ಸ್ಮರಣಿಕೆಯನ್ನ ನೀಡಿ ಕ್ರಮ ಸಂಖ್ಯೆ 1 ತಂಡಕ್ಕೆ ಗೌರವಿಸ್ತಾ ಇದ್ದಾರೆ ಪೂಜ್ಯ ಆಸರಣರು. ಭಾಗವಹಿಸಿದ ಸರ್ವರಿಗೂ ಮತ್ತೊಮ್ಮೆ ಅಭಿವಂದನೆಗಳನ್ನ ಸಲ್ಲಿಸುತ್ತಾ ಕ್ರಮ ಸಂಖ್ಯೆ 2 ಅದೇ ರೀತಿ 16 ವರ್ಷಕ್ಕಿಂತ ಕೆಳಗಿನ ತಂಡದ ಎಲ್ಲ ಭಜನಾ ತಂಡದ ಮುಖ್ಯಸ್ಥರು ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ತೆರಳಬೇಕು. ಬ್ರಹ್ಮಶ್ರೀ ನಾರಾಯಣ ಗುರು ಭಜನಾ ತಂಡ ಪದವಿನಂಗಡಿ, ಶ್ರೀ ವೀರಾಂಜನೇಯ ಸುಳ್ಯ ತಂಡ, ಸ್ವರಶ್ರೀ ಮಕ್ಕಳ ತಂಡ ಸುರತ್ಕಲ್, ಬಾಲಕರ ಶ್ರೀರಾಮ ಭಜನಾ ಮಂಡಳಿ ಮಲ್ಪೆ, ಸ್ವರಾಂಜಲಿ ಸಂಗೀತ ಸಂಸ್ಥೆ ಸುರತ್ಕಲ್ ಇವರೆಲ್ಲರೂ ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ತೆರಳಬೇಕಾಗಿ ವಿನಂತಿ. ಕಟೀಲು ಪ್ರತಿಷ್ಠಾನದ ಆಯೋಜಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ ಸಿದ್ಧರಿದ್ದಾರಲ್ಲಿ ಕ್ರಮ ಸಂಖ್ಯೆ 2 ಕುಟುಂಬ ಭಜನಾ ತಂಡದ ಸದಸ್ಯರನ್ನ ಪ್ರತಿಷ್ಠಾನದ ಸದಸ್ಯರು ಅತ್ಯಂತ ಪ್ರೀತ್ಯಾದರಗಳಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಂಡದವರು ಸಿದ್ಧರಿದ್ದಲ್ಲಿ ದಯವಿಟ್ಟು ತಿಳಿಸಿ. ತೀರ್ಪುಗಾರರ ಗಮನಕ್ಕೆ ಇದೀಗ ಕ್ರಮ ಸಂಖ್ಯೆ 2 ನಿಮ್ಮ ಸಮಯ ಈಗ
ಆರಂಭ. ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಜಗವಂದಿತನೇ ಸುಜನದ ಪುರೇವನೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಮೋದದಿ ನಿನ್ನಯ ಪದವ ತೋರೋ ಮೋದದಿ ನಿನ್ನಯ ಪದವ ತೋರೋ ಮೋದದಿ ನಿನ್ನಯ ಪದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತ ನೆನೆಯುವಂತೆ ದಯ ಮಾಡೋ ನಿರತ ನೆನೆಯುವಂತೆ ನೀ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಜಗವು ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ಈ ಜಗವು ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಮೂರು ಜಗವು ನಿನ್ನೊಳಗೆ ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯಲ್ಲಿ ಅಡಗಿರ್ಪ ತೆರನಂತೆ ಕರಿಯು ಕನ್ನಡಿಯಲ್ಲಿ ಅಡಗಿರ್ಪ ತೆರನಂತೆ ನೀನು ಎನ್ನೊಳು ಅಡಗಿದೆಯೋ ಶ್ರೀ ಪುರಂದರ ವಿಠಲ 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 ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೃಷ್ಣ ಕೊಳ್ಳನೋ ವಲ್ಲನೋ ಕೃಷ್ಣ ಕೊಳ್ಳನೋ ಕೊಳ್ಳನೋ ವಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೃಷ್ಣ ಕೊಳ್ಳನೋ ಕೊಳ್ಳನೋ ವಲ್ಲನೋ ಕೃಷ್ಣ ಕೊಳ್ಳನೋ.
ಮಲಗುಂಟೆ ಪಂಚವಾದ್ಯಗಳಿತ್ತು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇಳದೆ ಮಲಗಂಟೆ ಪಂಚ ವಾದ್ಯಗಳಿತ್ತು ಅಮಿತ ಪಂಚಭಕ್ಷಾಮೃತಾನ್ನಗಳಿತ್ತು ಅಮಿತ ಪಂಚಭಕ್ಷಾಮೃತಾನ್ನಗಳಿತ್ತು ಕಮಲನಾಭಗೆ ಪ್ರಿಯ ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೃಷ್ಣ ಕೊಳ್ಳನೋ ಕೊಳ್ಳನೋ ವಲ್ಲನೋ ಕೃಷ್ಣ ಕೊಳ್ಳನೋ ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಮುಜಗದೊಡೆಯ ಮುರಾರಿಯನು ಮುಜಗದೊಡೆಯ ಮುರಾರಿಯನು ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಮುಜಗದೊಡೆಯ ಮುರಾರಿಯನು ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ಪೂಜಿಸಿದನು ವಲ್ಲಭುರಂದರ ವಿಠಲ ಎಲ್ಲ ಸಾಧನವಿತ್ತು ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿತ್ತು ತುಳಸಿ ಇಲ್ಲದ ಪೂಜೆ ಕೊಲ್ಲನೋ ಕೃಷ್ಣ ಕೊಳ್ಳನೋ ಕೊಳ್ಳನೋ ವಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ಸಾಧನವಿತ್ತು ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೃಷ್ಣ ಕೊಳ್ಳನೋ ಕೃಷ್ಣ ವಲ್ಲನೋ ಕೃಷ್ಣ ಕೊಳ್ಳನೋ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಒಡೆಯಗೆ ಒಡಲನು ತೋರುವೆ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನ ಭಿನ್ನಹ ಮಾಡುವೆ ಒಡೆಯ ಶ್ರೀ ಪುರಂದರ ವಿಠಲರಾಯನ ಒಡೆಯ ಶ್ರೀ ಪುರಂದರ ವಿಠಲರಾಯನ ಎನ್ನ ಅಡಿಗಳನ್ನು ಸಾರಿ ಬದುಕುವೆ ಸೇರಿ ಬದುಕುವೆ ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ ಗಾಯನವ ಪಾಡಿದವ ಗಾಯನವ ಪಾಡಿದವ ಗಾಯನವ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ
ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗಾಯನವ ಪಾಡಿದವ ಗಾಯನವ ಪಾಡಿದವ ಗಾಯನವ ಪಾಡಿದವ ಹರಿಮೂಲತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠ್ಠಲ 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 ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಕ್ರಮ ಸಂಖ್ಯೆ 2 ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 4 ಸೆಕೆಂಡುಗಳು 14 ನಿಮಿಷ 4 ಸೆಕೆಂಡುಗಳು. ಕ್ರಮ ಸಂಖ್ಯೆ 2 ತಂಡದ ಭಜಕರಿಗೆ ಪ್ರತಿಷ್ಠಾನದ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ CA ಸುದೇಶ್ ರೈ ಮಂಗಳೂರು ಇವರು ವೇದಿಕೆಗೆ ಆಗಮಿಸಿ ಪ್ರಮಾಣ ಪತ್ರವನ್ನು ಹಾಗೂ ದೇವಿಯ ಭಾವಚಿತ್ರ ಇರುವಂತಹ ಬೆಳ್ಳಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ 16 ವರ್ಷಕ್ಕಿಂತ ಮೇಲ್ಪಟ್ಟ ಭಜನಾ ತಂಡದ ಮುಖ್ಯಸ್ಥರು ದಯವಿಟ್ಟು ನೋಂದಣಿ ಕಚೇರಿಯ ಬಳಿ ಸೇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಸ್ಪರ್ಧೆಗಳ ಲಾಟ್ಸ್ ಅನ್ನ ಇದೀಗ ತೆಗೆಯಲಾಗುತ್ತದೆ. ಹಾಗಾಗಿ 16 ವರ್ಷಕ್ಕಿಂತ ಮೇಲ್ಪಟ್ಟ ಭಜನಾ ತಂಡಗಳ ಸದಸ್ಯರು ದಯವಿಟ್ಟು ನೋಂದಣಿ ಕಚೇರಿ ಬಳಿ ತಾವು ಸಿದ್ಧರಿರಬೇಕು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಪ್ರತಿ ತಂಡವನ್ನ ತಾವು ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು. ಯಾಕಂದ್ರೆ ನಾವಿವತ್ತು ಅತಿ ಪುಣ್ಯದ ಒಂದು ಕೆಲಸದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಭಜನೆಯ ಮೂಲಕ ದೇವರನ್ನ ಒಂದು ಕಾಣುವಂತಹ ಸುಯೋಗ ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಕ್ರಮ ಸಂಖ್ಯೆ 3 ಸಿದ್ಧರಿದ್ದಾರೆ. ಅವರನ್ನ ಪ್ರತಿಷ್ಠಾನದ ಸದಸ್ಯರು
ಪ್ರೀತಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ಕ್ರಮ ಸಂಖ್ಯೆ 3 ಇವರನ್ನ ಪ್ರತಿಷ್ಠಾನದ ಸದಸ್ಯರು ಅತ್ಯಂತ ಗೌರವಾದರಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಬೇಕು. ಇಲ್ಲಿ ಒಂದು 2 ವೀಲರ್ನ ದ್ವಿಚಕ್ರ ವಾಹನದ ಕೀ ಒಂದು ಸಿಕ್ಕಿದೆ. ದಯವಿಟ್ಟು ಇದರ ವಾರಸುದಾರರು ಇದರ ಗುರುತನ್ನ ಹೇಳಿ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಸಂಖ್ಯೆ 3 ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ 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 ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ತೀರ್ಪುಗಾರರ ಗಮನಕ್ಕೆ ಇದೀಗ ಕ್ರಮ ಸಂಖ್ಯೆ 3 ವೇದಿಕೆಯಲ್ಲಿ ನಿಮ್ಮ ಸಮಯ ಈಗ ಆರಂಭ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶರಣು ಬೆನಕನೇ ಕನಕ ರೂಪನೇ
ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಣಪತಯೇ ನಮಃ 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 ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಏಕದಂತನೇ ಲೋಕಜಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಜಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪಂಚಮೂಲಿಕ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಮೂಷಿಕಾಸನ ಶೇಷಭೂಷಣ ಕ್ಲೇಶವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಕೇಶವಿಘ್ನ ವಿನಾಯಕ ದಾಸಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಕಾಮಿನಿ ಸಂಗದೂರನೇ ಕಾಮಿನಿ ಸಂಗದೂರನೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಪರಿ ಪರಿಯನೇಕ ದಾಸವನೋದಿ ಪರಿ ಪರಿಯನೇಕ ದಾಸವನೋದಿ
ಬಲ್ಲೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ನಮ್ಮೂರೇ ವಾಸಿ ನಮ್ಮೂರೇ ವಾಸಿ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ತೊಲಗಿರೆ ತೊಲಗಿರೆ ಪರಬ್ರಹ್ಮ ಅದು ಸರಪಣಿ ಕಟ್ಕೊಂಡು ಬಂತಮ್ಮ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಕಪಟ ನಾಟಕದ ಮರಿಯಾಣೆ ನಿಕಟ ಸಭೆಯಲ್ಲಿ ನಿಂತಾನೆ. ಕಪಟ ನಾಟಕದ ಮರೆಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ. ಕಟಕನ ಬಂಡೆಯ ಮುರಿದಾನೆ. ಕಟಕನ ಬಂಡೆಯ ಮುರಿದಾನೆ. ಕಪಟ ನಾಟಕದಿಂದ ಸೋದರ ಮಾವನ ನಾಟಕದ ಕೆನ್ನಲ್ಲಿ ಕೊಂದಾನೆ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಭೀಮಾರ್ಜುನರನ್ನು ಗೆಲ್ಲಿದಾನೆ. ಪರಮ ಭಗವತರ ಪ್ರಿಯದಾನೆ. ಭೀಮಾರ್ಜುನರನ್ನು ಗೆಲ್ಲಿದಾನೆ. ಪರಮ ಭಗವತರ ಪ್ರಿಯದಾನೆ. ಮುದದಿನ ಮಧುರಲಿ ನಿಂತಾನೆ ಮುದದಿನ ಮಧುರಲಿ ನಿಂತಾನೆ. ಜಗಮುಖದ ಸುರರ ದಿಗಿಲೆಟ್ಟು ಬಂದ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ನಿಂದಾನೆ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಆನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಮರೆಯಾನೆ ಬಂದಿತಮ್ಮ ಮರೆಯಾನೆ ಬಂದಿತಮ್ಮ. ಕ್ರಮ ಸಂಖ್ಯೆ 3 ತೆಗೆದುಕೊಂಡಂತಹ ಸಮಯ 14 ನಿಮಿಷ 51 ಸೆಕೆಂಡುಗಳು. 14 ನಿಮಿಷ 51 ಸೆಕೆಂಡುಗಳು. ಕ್ರಮ ಸಂಖ್ಯೆ 3 ತಂಡದ ಭಜಕರೆಲ್ಲರಿಗೂ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಮಧುಕರ್ ಅಮೀನ್ ಶಿವರೂರು ಇವರು ವೇದಿಕೆಗೆ ಆಗಮಿಸಿ ಎಲ್ಲ ಭಜಕರಿಗೆ ಪ್ರಮಾಣ ಪತ್ರವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ 16 ವರ್ಷಕ್ಕಿಂತ ಕೆಳಗಿನ ವಯೋಮಿತಿಯ ಭಜನಾ ಸ್ಪರ್ಧೆ ಇನ್ನು ಆರಂಭಗೊಳ್ಳಿಕ್ಕಿದೆ. ಹಾಗಾಗಿ ಎಲ್ಲ 16 ವರ್ಷಕ್ಕಿಂತ ವಯೋಮಾನದ ಕೆಳಗಿನ ಭಜನಾ ತಂಡಗಳು ಸಿದ್ಧರಿರಬೇಕು. ಇದೀಗ ಮೊದಲಿಗೆ ಕ್ರಮ ಸಂಖ್ಯೆ 1 ತಂಡ ಸಿದ್ಧರಿರಬೇಕು. ಇದೀಗ 5 ನಿಮಿಷಗಳ ಕಾಲ ವಿರಾಮ ಇರಲಿದೆ. ಪ್ರಸ್ತುತ ಕಾಲಘಟ್ಟಗಳಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಒಗ್ಗಿಕೊಂಡಿರುವಂತಹ ಸಮಯ. ಕುಟುಂಬದ ಸದಸ್ಯರು ಒಗ್ಗೂಡಿಕೊಂಡು ಭಗವಂತನನ್ನ ಧ್ಯಾನಿಸುವ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಕಟೀಲು ಪ್ರತಿಷ್ಠಾನವು ಈ ಬಾರಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಕಟೀಲು ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿಕೊಳ್ತಾ
ಇನ್ನು 5 ನಿಮಿಷಗಳ ಕಾಲ ವಿರಾಮವಿದೆ. ಆ ಬಳಿಕ 16 ವರ್ಷಕ್ಕಿಂತ ಕೆಳಗಿನ ವಯೋಮಾನದ ತಂಡದವರಿಂದ ಭಜನಾ ಸ್ಪರ್ಧೆ ಈ ಒಂದು ವೇದಿಕೆ ಸರಸ್ವತಿ ಸದನದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲ ಭಜನಾ ತಂಡಗಳು ಸಿದ್ಧರಿರಬೇಕು.
ಹಾಗೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. हरि ओम 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 हरि हरि ओम 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 ತಂಡದವರು ಸಿದ್ಧರಿದ್ದಾರೆ ಎನ್ನುವುದನ್ನು ಭಾವಿಸ್ತೇವೆ. ತೀರ್ಪುಗಾರರ ಗಮನಕ್ಕೆ ಇದೀಗ ಕ್ರಮ ಸಂಖ್ಯೆ 1 ಸಿದ್ಧರಿದ್ದಾರೆ. ನಿಮ್ಮ ಸಮಯ ಈಗ ಆರಂಭ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते.
ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ
ಸಂಖ್ಯೆ 1 ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 12 ಸೆಕೆಂಡುಗಳು. 14 ನಿಮಿಷ 12 ಸೆಕೆಂಡುಗಳು. ಇವರಿಗೆ ಕಟೀಲು ಪ್ರತಿಷ್ಠಾನದ ಸಂಚಾಲಕರಾಗಿರ್ತಕ್ಕಂತಹ ಶ್ರೀಯುತ ಲೋಕಯ್ಯ ಸಾಲ್ಯಾನ್ ಇವರು ವೇದಿಕೆಗೆ ಆಗಮಿಸಿ ಪ್ರಮಾಣ ಪತ್ರವನ್ನು ನೀಡುವುದರ ಜೊತೆಗೆ ತಾಯಿ ಭ್ರಮರಾಂಬಿಕೆಯ ಬೆಳ್ಳಿಯ ಭಾವಚಿತ್ರವಿರುವಂತಹ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಸೊಗಸಾಗಿ ದಾಸ ಕೀರ್ತನೆಯೊಂದಿಗೆ ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮನ್ನೆಲ್ಲರನ್ನು ತೊಡಗಿಸಿಕೊಂಡಂತಹ ಕ್ರಮ ಸಂಖ್ಯೆ 1 ತಂಡದವರಿಗೆ ಇದೀಗ ಶ್ರೀಯುತ ಲೋಕಯ್ಯ ಸಾಲ್ಯಾನ್ ಇವರು ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನ ನೀಡಿ ಅಭಿನಂದಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕು. ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಭಜಕರಿಗೂ ತಾಯಿ ಭ್ರಮರಾಂಬಿಕೆಯ ಭಾವಚಿತ್ರವಿರುವಂತಹ ಒಂದು ಬೆಳ್ಳಿಯ ಸ್ಮರಣಿಕೆಯನ್ನ ನೀಡ್ತೇವೆ. ತಾಯಿ ಭ್ರಮರಾಂಬಿಕೆಯ ಒಂದು ಪ್ರಸಾದ ರೂಪದಲ್ಲಿ ತಮ್ಮೆಲ್ಲರ ಪಾಲಿಗೆ ಇದೊಂದು ದೊರಕ್ತಾ ಇದೆ. ಧನ್ಯವಾದಗಳು ಶ್ರೀಯುತ ಲೋಕಯ್ಯ ಸಾಲ್ಯಾನ್ ಅವರಿಗೆ. ಮುಂದೆ ಕ್ರಮ ಸಂಖ್ಯೆ 2 ಸಿದ್ಧರಿದ್ದಾರೆ. ಇವರನ್ನ ಕಟೀಲು ಪ್ರತಿಷ್ಠಾನದ ಸದಸ್ಯರು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. हरि ओम 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 हरि ओम
ಹರಿ ಓಂ ಹರಿ ಓಂ ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 2 ಸಿದ್ಧರಿದ್ದಾರೆ. ನಿಮ್ಮ ಸಮಯ ಈಗ ಆರಂಭ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕರುಣಿಸೋ ವಿಠಲ ನಮ್ಮ ಸಾಕು ಪಂಢರಿ ವಿಠಲ. ಕರುಣಿಸೋ ವಿಠಲ ನಮ್ಮ ಸಾಕು ಪಂಢರಿ ವಿಠಲ. ವಿಠಲ ಸಾಕೋ ಪಂಢರಿ ವಿಠಲ. ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ವಿಠಲ ಸಾಕೋ ಪಂಢರಿ ವಿಠಲ. ದೋಷಿಗಳೊಳಗೆ ಹಿರಿಯನು ನಾನು ನಿರ್ದೋಷಿಗಳ ರಸನೆ ವಿಠಲ. ದೋಷಿಗಳೊಳಗೆ ಹಿರಿಯನು ನಾನು ನಿರ್ದೋಷಿಗಳ ರಸನೆ ವಿಠಲ. ಸಾಸಿವೆಯಷ್ಟೋ ಭಕುತಿಯ ನರಿಯೇನೋ ಸಾಸಿವೆಯಷ್ಟೋ ಭಕುತಿಯ ನರಿಯೇನು ಶೇಷ ಶಯನ ಹರಿ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ವಿಠಲ ಸಾಕೋ ಪಂಢರಿ ವಿಠಲ.
రమణాయుమగే నమో చంద్రచూడ శివ శంకర పార్వతి రమణాయుమగే నమో పార్వతి రమణాయుమగే నమో పార్వతి రమణాయుమగే నమో విఠల విఠల పాండురంగ జయ హరి విఠల పాండురంగ 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 విఠల విఠల పాండురంగ జయ హరి విఠల 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 పాండురంగ జయ హరి విఠల పాండురంగ విఠల విఠల పాండురంగ జయ హరి విఠల పాండురంగ అసతోమా సరమయ తమసోమా జ్యోతిర్గమయ జ్యోతిర్మా అమృతంగమయ ఓం శాంతి 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 ಕ್ರಮ ಸಂಖ್ಯೆ 2 ತೆಗೆದುಕೊಂಡಂತಹ ಸಮಯ 13 ನಿಮಿಷ 51 ಸೆಕೆಂಡುಗಳು 13 ನಿಮಿಷ 51 ಸೆಕೆಂಡುಗಳು. ಇವರಿಗೆ ಪ್ರತಿಷ್ಠಾನದ ಕೋಶಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ CA ಸುದೇಶ್ ರೈ ಮಂಗಳೂರು ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರವನ್ನ ನೀಡುವುದರ ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲ ಭಜಕರಿಗೆ ಹಾಗೂ ಗೌರವಿಸಿದಂತಹ ಶ್ರೀಯುತ ಸುದೇಶ್ ಕುಮಾರ್ ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಮುಂದೆ ಕ್ರಮ ಸಂಖ್ಯೆ 3 ಈ ತಂಡದ ಎಲ್ಲ ಭಜಕರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ಪ್ರತಿಷ್ಠಾನದ ಸದಸ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
हरि ओम 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 ಕ್ರಮ ಸಂಖ್ಯೆ 3 ನಿಮ್ಮ ಸಮಯ ಈಗ ಆರಂಭ. गजवदना पावना विघ्ननाशना गजवदना पावना विघ्ननाशना गजवदना पावना वरपाशाङ्कुशधर परमदयाळो वरपाशाङ्कुशधर परमदयाळो
ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 3 ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 4 ಸೆಕೆಂಡುಗಳು. 14 ನಿಮಿಷ 4 ಸೆಕೆಂಡುಗಳು. ಇವರಿಗೆ ಕಟೀಲು ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಪ್ರದ್ಯುಮ್ನರಾವ್ ಶಿಬರೂರು ಇವರು ವೇದಿಕೆಗೆ ಆಗಮಿಸಿ ಎಲ್ಲ ಭಜಕರಿಗೂ ಪ್ರಮಾಣ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 4 ಸಿದ್ಧರಿರಬೇಕು. ಧನ್ಯವಾದಗಳು ಶ್ರೀಯುತ ಪ್ರದ್ಯುಮ್ನರಾವ್ ಶಿಬರೂರು ಅವರಿಗೆ, ಅದೇ ರೀತಿ ಸಹಕರಿಸಿದ ಎಲ್ಲ ಭಜಕರಿಗೂ. ಮುಂದೆ ಕ್ರಮ ಸಂಖ್ಯೆ 4 ಈ ತಂಡದ ಭಜಕರನ್ನು ಪ್ರತಿಷ್ಠಾನದ ಸದಸ್ಯರು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. हरि ओम 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 ಕ್ರಮ ಸಂಖ್ಯೆ 4 ನಿಮ್ಮ
ಸಮಯ ಈಗ ಆರಂಭ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದೇ ನಿನಗೆ ಗಣನಾಥ, ವಂದಿತೆ ನಿನಗೆ ಗಣನಾಥ, ಗಣನಾಥ ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಮಂಗಳ ಮೂರ್ತಿ ಗುರು ರಂಗ ವಿಠಲನ ಮಾಲ, ಮಂಗಳ ಮೂರ್ತಿ ಗುರು ರಂಗ ವಿಠಲನ ಮಾಲ, ಹಿಂಗಡೆ ಪಾಲಿಸು ಗಣನಾಥ, ಹಿಂಗಡೆ ಪಾಲಿಸು ಗಣನಾಥ, ಹಿಂಗಡೆ ಪಾಲಿಸು ಗಣನಾಥ ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅತ್ತಾಗಿ ಹಾರಿದನೆ ಆಕಾಶಕ್ಕೆ. 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 ಕರೆಯುವ ಸಮಯದಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ನಿದ್ರೆ ಕೈವ ಸಮಯದಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ನಿದ್ರೆ ಕೈವ ಸಮಯದಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ
जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्यारोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन जय जय हनुमान जय गुरु जय जय पवन पौलपुत्र हनुमान की जय आंजनेय बलभीमा भक्तवरातनितं बलधामा हनुमन्ता यमरक्षितो रामवीरान्वरन्दुविचितो जय जय हनुमान जय गुरु जय जय पवन जय जय हनुमान जय गुरु जय जय पवन पौलपुत्र हनुमान की जय। ಬುದ್ಧಿರ್ಬಲ ಧೈರ್ಯಗಳ ಕರುಣಿ
ಕ್ರಮ ಸಂಖ್ಯೆ 4 ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 52 ಸೆಕೆಂಡುಗಳು. 14 ನಿಮಿಷ 52 ಸೆಕೆಂಡುಗಳು. ಇವರಿಗೆ ಪ್ರತಿಷ್ಠಾನದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀಮತಿ ಅರುಣಾ ರಾವ್ ಕಟೀಲು ಇವರು ವೇದಿಕೆಗೆ ಆಗಮಿಸಿ ಪ್ರಮಾಣ ಪತ್ರವನ್ನು ಹಾಗೂ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ 16 ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದವರಿಗೆ ಭಜನಾ ಸ್ಪರ್ಧೆ ನಡೆಯಲಿದೆ. ಅವರು ಅದಷ್ಟು ಸಿದ್ಧರಿರಬೇಕು. ಧನ್ಯವಾದಗಳು ಶ್ರೀಮತಿ ಅರುಣಾರಾವ್ ಕಟೀಲು ಇವರಿಗೆ. ಇದುವರೆಗೆ 16 ವರ್ಷಕ್ಕಿಂತ ಕೆಳಗಿನ ವಯೋಮಾನದವರಿಗೆ ಭಜನಾ ಸ್ಪರ್ಧೆ ನಡೆಯಿತು. ಪಾಲ್ಗೊಂಡಂತಹ ಎಲ್ಲ ಭಜಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕಟೀಲು ಪ್ರತಿಷ್ಠಾನದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ 16 ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದ ಭಜನಾ ಸ್ಪರ್ಧೆ ಈಗ ನಡೆಯಲಿದೆ. ಇದಕ್ಕೆ ಎಲ್ಲ ಭಜನಾ ತಂಡಗಳು ಸಿದ್ಧರಿರಬೇಕು. ಮೊದಲಿಗೆ ಕ್ರಮ ಸಂಖ್ಯೆ 1 ಇವರನ್ನ ಪ್ರತಿಷ್ಠಾನದ ಸದಸ್ಯರು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಾಲು ಗಂಟೆ ಬರಲ್ಲ. हरि ओम श्री राम हरि ओम हरि ओम हरि ओम हरि
ತೀರ್ಪುಗಾರರ ಗಮನಕ್ಕೆ 16 ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದವರಿಗೆ ಇದೀಗ ಭಜನಾ ಸ್ಪರ್ಧೆ ನಡೀತಾ ಇರುವಂಥದ್ದು. ಇದೀಗ ಕ್ರಮ ಸಂಖ್ಯೆ 1, ನಿಮ್ಮ ಸಮಯ ಈಗ ಆರಂಭ. ಪ್ರಣಮ್ಯ ಶಿರಸಾ ದೇವಂ ಗೌರೀ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಲಕ್ಷ್ಮೀರೂಪೇಣ ಶಕ್ತಿರೂಪೇಣ ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ಶ್ರೀ ದುರ್ಗಾ ಪರಮೇಶ್ವರಿ ಮಾತಾ ನಮಃ ನಮಃ ನಮಃ. ಶಿಶುಪಾಲನ ಶಿರಕರಿದ ತೋಲನ್ನಾಡೆ ಶ್ರೀ ತುಳಸಿ ಪ್ರಿಯ ನಿತ್ಯ ವಿನೋದದಿ ತೋಲನ್ನಾಡೆ ತೋಲನ್ನಾಡೆ ರಂಗ ತೋಲನ್ನಾಡೆ ತೋಳು 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 ರಂಗ ತೋಲನ್ನಾಡೆ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ. ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೆ ಅರ್ಜುನರಾರಥ ಸಾರಥ್ಯ ಮಾಡಿದ ತೋಳನ್ನಾಡೆ ಅರ್ಜುನರಾರಥ ಸಾರಥ್ಯ ಮಾಡಿದ ತೋಳನ್ನಾಡೆ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೆ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೆ ವಜ್ರ ಪಂಜರ ಪಾಂಡವಪ್ರಿಯ ತೋಳನ್ನಾಡೆ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ.
ನಿರಂತನುದರವ ಬಗೆದ ತೋಳನು ನಾಡೆ ಸುಖದಿಂದಲೇ ಪ್ರಹ್ಲಾದನ ಕಾಯ್ದ ತೋಳನ್ನಾಡೆ ವಿಗಲಿತ ಗಿಡಿಸಿದ ಗೋಪಿಯರ ತೋಳನ್ನಾಡೆ ವಿಗಲಿತ ಗಿಡಿಸಿದ ಗೋಪಿಯರ ತೋಳನ್ನಾಡೆ ಸುಖದೀಪರ ವಿಠಲ ತೋಳನ್ನಾಡೆ ತೋಳು 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 ರಂಗ ತೋಳನ್ನಾಡೆ ನೀಲ ಮರುಳದ ಬಾಲಕೃಷ್ಣನೇ ತೋಳನ್ನಾಡೆ ತೋಳು 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 ರಂಗ ತೋಳನ್ನಾಡೆ ನೀಲ ಮರುಳದ ಬಾಲಕೃಷ್ಣನೇ ತೋಳನ್ನಾಡೆ ತೋಳನ್ನಾಡೆ ರಂಗ ತೋಳನ್ನಾಡೆ ತೋಳನ್ನಾಡೆ ರಂಗ ತೋಳನ್ನಾಡೆ ತೋಳನ್ನಾಡೆ ರಂಗ ತೋಳನ್ನಾಡೆ ಇಳಿಯು ಪಂಜರದೊಳಿನ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ ರಾಮ ಇಳಿಯು ಪಂಜರದೊಳಿನ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ ರಾಮ ರಾಮ ಇಳಿಯು ಪಂಜರದೊಳಿಲ್ಲ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ ರಾಮ ರಾಮ ಇಳಿಯು ಪಂಜರದೊಳಿನ ರಾಮ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ ಅಕ್ಕ ನಿಲ್ಲದ ವೇಳೆ ಒಪ್ಪುಕೊಂಡು ಹೋಯಿತೆಯೋ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ ಅಕ್ಕ ನಿಲ್ಲದ ವೇಳೆ ಬೆಟ್ಟುಕೊಂಡು ಹೋಯಿತೆಯೋ ಅಕ್ಕ ನಿಲ್ಲದ ವೇಳೆ ಬೆಟ್ಟುಕೊಂಡು ಹೋಯಿತೆಯೋ ರಾಮ ರಾಮ ಇಳಿಯು ಪಂಜರದೊಳಿಲ್ಲ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ ರಾಮ ರಾಮ ಇಳಿಯು ಪಂಜರದೊಳಿಲ್ಲ ರಾಮ ಅಂಗೈ ಮೇಲೆ ಕಾಡೋ ಗಿಳಿಯು ಅಂಗೈ ಮೇಲಿನ ಗಿಳಿಯು ರಂಗ ಪುರಂದರ ವಿಠಲನಂತೆ ರಂಗದೊಳಿರ ಗಿಳಿಯೋ ಅಂಗೈ ಮೇಲೆ ಆಡೋ ಗಿಳಿಯು ಮುಂಗೈ ಮೇಲಿನ ಗಿಳಿಯು
ಪುರಂದರ ವಿಠಲನಂತೆ ರಂಗದೊಳಿಯಾಗಿ ನೀಯೋ ರಂಗಪುರಂದರ ವಿಠಲನಂತೆ ರಂಗದೊಳಿ ಹಾಗಿ ನೀಯೋ ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಮರಿದ ಪಂಜರವಾಯಿತಲ್ಲ ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ ಚಕಟನ ಬಂಡಿಯ ಮುರಿದಾನೆ ಚಕಟನ ಬಂಡಿಯ ಮುರಿದಾನೆ ಕಪಟ ನಾಟಕದಿಂದ ಸೋದರ ಮಾವನ ಕಪಟ ನಾಟಕದಿಂದ ಸೋದರ ಮಾವನ ಅಗಟಟೆನ್ನದೆ ಕೊಂದಾನೆ ಅಗಟಟೆನ್ನದೆ ಕೊಂದಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಭೀಮಾರ್ಜುನರನ್ನು ಗೆಲ್ಲಿಸ್ಯಾನೆ ಪರಮ ಭಗವತರ ಪ್ರಿಯಾನೆ ಭೀಮಾರ್ಜುನರನ್ನು ಗೆಲ್ಲಿಸ್ಯಾನೆ ಪರಮ ಭಗವತರ ಪ್ರಿಯಾನೆ ಮುದದಿಂದ ಮಧುರೆಲಿ ನಿಂತಾನೆ ಮುದದಿಂದ ಮಧುರೆಲಿ ನಿಂತಾನೆ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಪುರಂದರ ಬಿಟ್ಟನ ವಿಠಲ 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 ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಪುರಂದರ ವಿಠಲ ನೆಂಬಾನೆ
ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 1 ತೆಗೆದುಕೊಂಡಿರುವಂತಹ ಸಮಯ 15 ನಿಮಿಷ 27 ಸೆಕೆಂಡುಗಳು. 15 ನಿಮಿಷ 27 ಸೆಕೆಂಡುಗಳು. ಇವರಿಗೆ ಪೂಜ್ಯ ಆಸರಣರಾಗಿರ್ತಕ್ಕಂತಹ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣರು, ಅದೇ ರೀತಿ ಶ್ರೀಯುತ ಸುಧೀಶ್ ರೈ ಇವರು ವೇದಿಕೆಗೆ ಆಗಮಿಸಿ ಎಲ್ಲ ಭಜಕರಿಗೆ ಪ್ರಮಾಣ ಪತ್ರವನ್ನು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 2 ಈ ತಂಡದ ಎಲ್ಲ ಭಜಕರನ್ನು ಕಟೀಲು ಪ್ರತಿಷ್ಠಾನದ ಸದಸ್ಯರು ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹರಿ 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 ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ.
ತೀರ್ಪುಗಾರರ ಗಮನಕ್ಕೆ ಇದೀಗ ಕ್ರಮ ಸಂಖ್ಯೆ 2. ನಿಮ್ಮ ಸಮಯ ಈಗ ಆರಂಭ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಆದಿಜರು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಆದಿಗಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ದೇವ, ಸಾಧಿಸಿದ ರಾಜವ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಹಿಂಗದೆ ಭಜಿಪೆನೋ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಹಿಂಗದೆ ಭಜಿಪೆನೋ ಗಣನಾಥ, ಹಿಂಗದೆ ಭಜಿಪೆವೋ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ. ಬಂದಳ್ ನೋಡಿ ಬಂದಳ್ ನೋಡಿ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡಿ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡಿ. ಬಂದಳ್ ನೋಡಿ ಬಂದಳ್ ನೋಡಿ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳ್ ನೋಡಿ, ಸೌಭಾಗ್ಯದ ಲಕ್ಷ್ಮೀ ಬಂದಳ್ ನೋಡಿ. ಅಂದುಗೆ ಕಿರುಗೆಜ್ಜೆ ಗಿರ್ಗಿರ್ ಎನ್ನುತ್ತಾ, ಅಂದುಗೆ ಕಿರುಗೆಜ್ಜೆ ಗಿರ್ಗಿರ್
ಜಗನ್ನಾಥ ವಿಠಲನ ಪಟ್ಟಾದರಸಿ ಅರ್ತಿಯಿಂದಲೇ ಭಕ್ತರ ಮನೆಗೆ ಪಟ್ಟಾದರಸಿ ಅರ್ತಿಯಿಂದಲೇ ಭಕ್ತರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ಭಾಗ್ಯದ ಲಕ್ಷ್ಮೀ ಬಂದಳು ಬಂದಳೋಡೆ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳೋಡೆ ಆನೆಯು ಕರೆದರೆ ಆದಿ ಮೂಲ ಬಂದಂತೆ ಅಜಮಿಳರು ಕರೆದರೆ ನಾರಾಯಣ ಬಂದಂತೆ ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದಂತೆ ಸಭೆಯಲ್ಲಿ ದ್ರೌಪದಿಯ ಕರೆದರೆ ಸಭೆಯಲ್ಲಿ ದ್ರೌಪದಿಯ ಕರೆದರೆ ಶ್ರೀಕೃಷ್ಣ ಬಂದಂತೆ ನಿನ್ನ ದಾಸರ ದಾಸನು ನಾನು ಎನ್ನ ಪಾಲಿಸಬೇಕು ಪುರಂದರ ವಿಠಲ ದಾನವ ಕದಳಿಯ ಕಾರಣ ಮುರಿದ ದಾನವ ಕದಳಿಯ ಕಾರಣ ಮುರಿದ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ದಾನವ ಕದಳಿಯ ಕಾರಣ ಮುರಿಯುತ ದಾನವ ಕದಳಿಯ ಕಾರಣ ಮುರಿದ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ಗುರು ಗುರುಳ ನಿಲಾಗ ಸಂಗೋಳೆ ಹೊಳೆ ಬಾವ್ಯಂಗ ಗುಳಿಯಾನೆ ಗುರು ಗುರುಳ ನಿಲಾಗ ತಿರುಗಾನೆ ಸಂಗೋಳೆ ಹೊಳೆ ಬಾವ್ಯಂಗ ಗುಳಿಯಾನೆ ಬಂಗಾರ ಧನವಂತೆ ಶೃಂಗಾರದಾನೆ ಮಂಗಳ ತಿಲಕದ ರಂಗಾನೆ ಮಂಗಳ ತಿಲಕದ ರಂಗಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ನಿನ್ನ ಜಗವರಿಗೆ ನೀನು ಗದ ಆನೆ ಒಲವಿಂದ ಭಕ್ತರ ಸಲಹುವ ಆನೆ ನಿನ್ನ ಜಗವರಿಗೆ ನೀನು ಗದ ಆನೆ ಒಲವಿಂದ ಭಕ್ತರ ಸಲಹುವ ಆನೆ ಹಲವು ಕವಿಗಳಿಗೆ ನೀನು ಗದ ಆನೆ ಹಲವು ಕವಿಗಳಿಗೆ ನೀನು ಗದ ಆನೆ ವೆಂಕಟ ಗೆಳೆಯಾನೆ ಮನಸನ ವೆಂಕಟ ಗೆಳೆಯಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ದಾನವ ಕದಳಿಯ ಕಾರಣ ಮುರಿಯುತ ದಾನವ ಕದಳಿಯ ಕಾರಣ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ನೀ ಕರುಣಿಸೋ ವಿಠಲ ಎನ್ನ ಸಾಕೋ ಪಂಡರಿ ವಿಠಲ ನೀ ಕರುಣಿಸೋ ವಿಠಲ ಮಯಮ ಕಾಯೋ ಪಂಡರಿ ವಿಠಲ 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 ಪಂಡರಿ ವಿಠಲ 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 ಪಂಡರಿ ವಿಠಲ ಹಿರಿಯನು ದೋಷಿಗಳ ರದನೆ ವಿಠಲ ದೋಷಿಗಳ
ವಿಠಲ ಸಾಧಿವೆಯಷ್ಟು ಭಕುತಿಯ ನರಿಯೇನೋ ಸಾಧಿವೆಯಷ್ಟು ಭಕುತಿಯ ನರಿಯೇನೋ ಶೇಷ ಶಯನ ವಿಠಲ ಶೇಷ ಶಯನ ವಿಠಲ 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 ಪಂಡರಿ ವಿಠಲ 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 ಪಂಡರಿ ವಿಠಲ ಸಾವಿರ ತಾಪನು ವಾಯುದಯಾಂಗುನಿ ವಿಠಲ ಅರಿಯದೆ ಮಾಡಿದ ಸಾವಿರ ತಾಪನು ವಾಯುದಯಾಂಗುನಿ ವಿಠಲ ಶ್ರೀವರ ಪ್ರಸನ್ನ ವೆಂಕಟ ವಿಠಲನೆ ಶ್ರೀವರ ಪ್ರಸನ್ನ ವೆಂಕಟ ವಿಠಲನೆ ಜೀವಕ್ಕೆ ಹೊಡೆ ವಿಠಲ ಜೀವಕ್ಕೆ ಹೊಡೆ ವಿಠಲ 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 ಪಂಡರಿ ವಿಠಲ 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 ಪಂಡರಿ ವಿಠಲ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮಕೃಷ್ಣ ಹರೇ ಮುಕುಂದ ಮುರಾರೇ ರಾಮಕೃಷ್ಣ ಹರೇ ಮುಕುಂದ ಮುರಾರೇ ರಾಮಕೃಷ್ಣ ಹರೇ ಮುಕುಂದ ಮುರಾರೇ ರಾಮಕೃಷ್ಣ ಹರೇ ಮುಕುಂದ ಮುರಾರೇ ಅಚ್ಯುತನರ ಹರಿನಾರಾಯಣ ಹರಿನಾರಾಯಣ ಲಕ್ಷ್ಮೀನಾರಾಯಣ ಅಚ್ಯುತನರ ಹರಿನಾರಾಯಣ ಹರಿನಾರಾಯಣ ಲಕ್ಷ್ಮೀನಾರಾಯಣ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ 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 ನಮೋ ಪುಂಡರೀಕ ವರದ ಪಾಂಡುರಂಗ ಹರಿ ಹರಿ ಸೀತಾಕಾಂತ ಸ್ಮರಣ ಜಯ ಜಯ ಶ್ರೀರಾಮ ರಾಧಾಕಾಂತ ಸ್ಮರಣ ಜಯ ಜಯ ಶ್ರೀ ಗೋಪಾಲ್ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶ್ರೀಮನ್ ರಮಾರಮಣ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಕ್ರಮ ಸಂಖ್ಯೆ 2 ತೆಗೆದುಕೊಂಡಿರುವಂತಹ ಸಮಯ 13 ನಿಮಿಷ 26 ಸೆಕೆಂಡುಗಳು 13 ನಿಮಿಷ 26 ಸೆಕೆಂಡುಗಳು. ಇವರಿಗೆ ಶ್ರೀಯುತ ತಿಮ್ಮಪ್ಪ ಕೋಟ್ಯಾನ್ ಕಟೀಲು ಇವರು ವೇದಿಕೆಗೆ ಆಗಮಿಸಿ ಎಲ್ಲ ಭಜಕರಿಗೆ ಸಮ್ಮಾನ ಪತ್ರವನ್ನು ಹಾಗೂ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 3 ಸಿದ್ಧರಿರಬೇಕು.
ಧನ್ಯವಾದಗಳು ಶ್ರೀಯುತ ತಿಮ್ಮಪ್ಪ ಕೋಟ್ಯಾನ್ರವರಿಗೆ. ಮುಂದೆ ಕ್ರಮ ಸಂಖ್ಯೆ 3 ತಂಡದವರು ಆದಷ್ಟು ಬೇಗ ಸಿದ್ಧರಾಗಬೇಕು. ಆ ಬಳಿಕ ಭೋಜನಕ್ಕಾಗಿ 30 ನಿಮಿಷಗಳ ವಿರಾಮವಿರುವುದು. ಕ್ರಮ ಸಂಖ್ಯೆ 3 ತಂಡದ ಎಲ್ಲ ಭಜಕರನ್ನು ವೇದಿಕೆಗೆ
ಕ್ರಮ ಸಂಖ್ಯೆ 3, ನಿಮ್ಮ ಸಮಯ ಈಗ ಆರಂಭ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ. ಲೋಲಾಲೋಚನೆ ತಾಯಿ ನಿರುತ ನಂಬಿದೆ ನಿನ್ನ, ಲೋಲಾಲೋಚನೆ ತಾಯಿ ನಿರುತ ನಂಬಿದೆ ನಿನ್ನ. ಎನ್ನ ನಾಲಗೆಯಲ್ಲಿ ನಿಲ್ಲಬಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ. ಶೃಂಗೇರಿ ಪುರವಾಸಿನಿ ದೇವಿ ಸಂಗೀತ ಗಾನ ವಿಳಾಸಿನಿ. ಶೃಂಗೇರಿ ಪುರವಾಸಿನಿ ದೇವಿ ಸಂಗೀತ ಗಾನ ವಿಳಾಸಿನಿ. ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ, ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ. ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ. ಸರ್ವಾಲಂಕಾರದಯ ಮೂರುತಿ, ಸರ್ವಾಲಂಕಾರದಯ ಮೂರುತಿ. ನಿನ್ನ ಚರಣವ ಸ್ತುತಿಸುವೆ ಕೀರುತಿ, ನಿನ್ನ ಚರಣವ ಸ್ತುತಿಸುವೆ ಕೀರುತಿ. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ, ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ. ಪಾಲಿಸೆಮ್ಮ ಮುದ್ದು ಶಾರದೆ, ಪಾಲಿಸೆಮ್ಮ ಮುದ್ದು ಶಾರದೆ. ಎನ್ನ ನಾಲಗೆಯಲ್ಲಿ ನಿಲ್ಲಬಾರದೆ, ನಾಲಗೆಯಲ್ಲಿ
ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪುಟ್ಟ ಪಾದ ಊರಿ ನಿಂತ ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಭಕುತರು ಬರುವುದ ನೋಡುವ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನೋ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪಂಡರಪುರದಲ್ಲಿರುವಾನಂತೆ ಪಾಂಡುರಂಗ ಎಂಬುವನಂತೆ ಪುರದಲ್ಲಿರುವಾನಂತೆ ಪಾಂಡುರಂಗ ಎಂಬುವನಂತೆ ಚಂದ್ರ ಭಾಗಪಿತ ಇವನಂತೆ ಚಂದ್ರ ಭಾಗಪಿತ ಇವನಂತೆ ಚಂದ್ರ ಭಾಗಪಿತ ಇವನಂತೆ ಅರಸಿ ರುಕ್ಮಿಣಿ ಪತಿ ಇವನಂತೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನೋ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನೋ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನೋ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನೋ ಕರಿಯ ಕಂಬಳಿ ಹೊದ್ದಿಹ ನಮ್ಮ ಹಣೆಗೆ ನಾಮವ ಹಚ್ಚಿಹ ನಮ್ಮ ಕಂಬಳಿ ಹೊದ್ದಿಹ ನಮ್ಮ ಹಣೆಗೆ ನಾಮವ ಹಚ್ಚಿಹ ನಮ್ಮ ತುಳಸಿ ಮಾಲೆ ಹಾಕ್ಯ ನಮ್ಮ ತುಳಸಿ ಮಾಲೆ ಹಾಕ್ಯ ನಮ್ಮ ತುಳಸಿ ಮಾಲೆ ಹಾಕ್ಯ ನಮ್ಮ ತುಳಸಿ ಮಾಲೆ ಹಾಕ್ಯ ನಮ್ಮ ಪುರಂದರ ವಿಠಲ ನೊಲಿದ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನೋ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನೋ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನೋ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನೋ ಪುಟ್ಟ ಪಾದ ಊರಿ ನಿಂತ ಪುಟ್ಟ ಪಾದ ಊರಿ ನಿಂತ ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನೋ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ
ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಕ್ಕಸ ಸೋದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸ ಸೋದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ. ನಿನ್ನ ಕನ ಮಗನೇನೋ ನಾನೇನ ಮಾಡಿದೆನೋ. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿಯವನಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಮುಪ್ಪಿಡಿಯವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಸರ್ಪಶಯನ ಶ್ರೀ ಪುರಂದರ ವಿಠಲನ, ಸರ್ಪಶಯನ ಶ್ರೀ ಪುರಂದರ ವಿಠಲನ ಅಪ್ರಮೇಯ ಕಾಯೋ. ನಾನೇನ ಮಾಡಿದೆನೋ. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ. ನಾನೇನ ಮಾಡಿದೆನೋ. ನಾನೇನ ಮಾಡಿದೆನೋ. ನಾನೇನ ಮಾಡಿದೆನೋ. ನಾನೇನ ಮಾಡಿದೆನೋ. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಭಕ್ತವತ್ಸಲ ಗೋವಿಂದ ಆಪದ್ಬಾಂಧವ ಗೋವಿಂದ. ಭಕ್ತವತ್ಸಲ ಗೋವಿಂದ ಆಪದ್ಬಾಂಧವ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. ಕ್ರಮ ಸಂಖ್ಯೆ 3 ತೆಗೆದುಕೊಂಡಂತಹ ಸಮಯ 14 ನಿಮಿಷಗಳು. ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷಗಳು. ಈ ತಂಡದ ಎಲ್ಲ ಭಜಕರಿಗೆ ಶ್ರೀಯುತ ಮಧುಕರ್ ಅಮೀನ್ ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರವನ್ನ ನೀಡುವುದರ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಡೆದಿರುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಲ್ಲಿ ಒಂದು ವಿನಂತಿ, ಅಲ್ಲಿ ಭೋಜನ ವಿತರಣೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಊಟವನ್ನ ಮಾಡಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇವಲ 15 ನಿಮಿಷಗಳ ವಿರಾಮವಿರುವುದು, ಸಮಯದ ಅಭಾವವಿರುವುದರಿಂದ ಕೇವಲ 15 ನಿಮಿಷಗಳ ವಿರಾಮವಿರುವುದರಿಂದ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 15 ನಿಮಿಷಗಳ ಬಳಿಕ ಭಜನಾ ಸ್ಪರ್ಧೆಯು ಮುಂದುವರಿಯಲಿರುವುದು.
ಧನ್ಯವಾದಗಳು ಶ್ರೀಯುತ ಮಧುಕರ್ ಅಮೀನ್ ಇವರಿಗೆ. ಇನ್ನು 15 ನಿಮಿಷಗಳ ಕಾಲ ಭೋಜನ ವಿರಾಮವಿರುವುದು.
हरि ओम 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 ಕ್ರಮ ಸಂಖ್ಯೆ 4 ನಿಮ್ಮ ಸಮಯ ಈಗ ಆರಂಭ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ಶರಣು ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ನಿತಿಲನೇತನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ನಿತಿಲನೇತನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ತಟಿಲ ತಾಂಕಿತ ಕೋಮಲಾಂಗನೆ
ಚಾಪನ ಗೆಲಿದನೆ ಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ
ಪಾಂಡುರಂಗ ಹರಿ ವಿಠ್ಠಲ್. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 4 ತೆಗೆದುಕೊಂಡಿರುವಂತಹ ಸಮಯ 16 ನಿಮಿಷ 4 ಸೆಕೆಂಡುಗಳು. 16 ನಿಮಿಷ 4 ಸೆಕೆಂಡುಗಳು. ಇವರಿಗೆ ಶ್ರೀಯುತ ತಿಮ್ಮಪ್ಪ ಕೋಟ್ಯಾನ್ ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕ್ರಮ ಸಂಖ್ಯೆ 5. ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 5 ತಂಡದ ಎಲ್ಲ ಭಜಕರನ್ನ ಪ್ರತಿಷ್ಠಾನದ ಸದಸ್ಯರು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹರಿ ಓಂ. ಹರಿ ಓಂ. ಕ್ರಮ ಸಂಖ್ಯೆ 5 ನಿಮ್ಮ ಸಮಯ ಈಗ ಆರಂಭ. ಸಕಲ ಭಾಗ್ಯವತಿ ಮುಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂ ಚ
ಕಾಲಂದುಗೆ ಕಡಗ ಕಂಕಣ ಲೋಲವು ಹೀಗೆ ಬಂದನ ಕಾಲಂದುಗೆ ಕಡಗ ಕಂಕಣ ಬಂದನ ಆಲದೆಲೆಯ ಮೇಲೆ ಮಲಗಿದ ಆಲದೆಲೆಯ ಮೇಲೆ
ಪುಂಡರೀಕವರದ ಪಾಂಡುರಂಗ ಹರಿವೀಣ. ಕ್ರಮ ಸಂಖ್ಯೆ 5 ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 34 ಸೆಕೆಂಡುಗಳು. 14 ನಿಮಿಷ 34 ಸೆಕೆಂಡುಗಳು. ಈ ತಂಡದವರಿಗೆ ಕೋಶಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ CA ಸುದೇಶ್ ರೈ ಮಂಗಳೂರು ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಕ್ರಮ ಸಂಖ್ಯೆ 6 ಸಿದ್ಧರಿರಬೇಕು. ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 6 ತಂಡದ ಎಲ್ಲ ಭಜಕರನ್ನ ಸದಸ್ಯರು ವೇದಿಕೆಯತ್ತ ಪ್ರೀತಿಯಿಂದ ಬರಮಾಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. हरि ओम हरि ओम छे हरि ओम 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 हरि ओम
ಹರಿ ಓಂ 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 ಹರಿ ಓಂ. ಕ್ರಮ ಸಂಖ್ಯೆ 6, ನಿಮ್ಮ ಸಮಯ ಈಗ ಆರಂಭ. ಅಗಜಾನನ ಪದ್ಮಾರ್ಕಂ ಗಜಾನನ ಗರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕೊಂಡು ವಂದಿಸುವುದಾದೆಯಲಿ ಗಣನಾಥನ ವಂದಿಸುವುದಾದೆಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿಡಕೊಂಡು ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿಡಕೊಂಡು ವಂದಿಸುವುದಾದೆಯಲಿ ಗಣನಾಥನ ವಂದಿಸುವುದಾದೆಯಲಿ ಗಣನಾಥನ. ಜಗವೆಲ್ಲ ಉಮೆನಂದನನ ಪೂಜಿಸಲು ಕಂದದಿಂದಲಿ ಸಕಲ ಸಿದ್ಧಿಗಳನಿತ್ತು. ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು ಕಂದದಿಂದಲಿ ಸಕಲ ಸಿದ್ಧಿಗಳನಿತ್ತು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೊಳು ತಂದೆ ಸಿರಿ ಪುರಂದರ ವಿಠಲನ ಸೇವೆಯೊಳು ಬಂದ ವಿಘ್ನವ ಕಳೆದು ಆನಂದವನು ಕೊಡುವ. ಬಂದ ವಿಘ್ನವ ಕಳೆದು ಆನಂದವನು ಕೊಡುವ. ವಂದಿಸುವುದಾದಿಯಲಿ ವಂದಿಸುವುದಾದಿಯಲಿ ಬುದ್ಧಿಯ ಒಳಗೋ
ನಿನ್ನೊಳಗೋ ಹರಿ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ದೇಹದೊಳಗೋ ನಿನ್ನೋಳು ದೇಹವೋ ಹರಿ ದೇಹದೊಳಗೋ ನಿನ್ನೋಳು ದೇಹವೋ ಹರಿ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಆಗ್ರಾಣದೊಳಗೋ ಕುಸುಮ ಗಂಧಗಳೆರಡು ಅಗ್ರಾಣದೊಳಗೋ ಅಸಮಭಾವಕ್ಕಾಗಿ ನೆಲೆ ಆದಿಕೇಶವರಾಯ ಅಸಮಭಾವಕ್ಕಾಗಿ ನೆಲೆ ಆದಿಕೇಶವರಾಯ ಉಸುರ ಎನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿ ಉಸುರ ಎನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿ ಮಾಯೆಯೊಳಗೋ ನಿನ್ನೋಳು ದೇಹದೊಳಗೋ ನಿನ್ನೋಳು ದೇಹವೋ ಹರಿ ನೀ ಮಾಯೆಯೊಳಗೋ ನಿನ್ನೋಳು ಅನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬರುವ ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ಸವಿನುಡಿ ವೇದ ಪುರಾಣದ ರಂಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು ನವಮೋನಾಂಗಿಯರ ರೂಪವ ಕಂಡಲ್ಲಿ ರೂಪವ ಕಂಡಲ್ಲಿ ಎವೆ ಇಕ್ಕದೆ ನೋಡುವ ಎವೆ ಇಕ್ಕದೆ
ಮನೆಯೊಳಗೆ ಸಿಲುಕಿದ ಕಾಯ ಪಂಚೇಂದ್ರಿಯಗಳು ನಿನ್ನದು ಮನೆಯೊಳಗೆ ಸಿಲುಕಿದ ಕಾಯ ಪಂಚೇಂದ್ರಿಯಗಳು ನಿನ್ನದು ಕಾಯದ ಬಲಗಾಗಿ ನೆಲೆಯಾದ ಕೇಶವ ಕಾಯದ ಪಿತಕ್ಕಾಗಿ ನೆಲೆಯಾದ ಕೇಶವ ಕೇಶವರಾಯ ಕೇಶವರಾಯ ಕಾಯದ ಪಿತಕ್ಕಾಗಿ ನೆಲೆಯಾದ ಕೇಶವ ರಾಯನಿ ನೆಲೆಯಾದ ಕೇಶವ ರಾಯನಿ ನಿಲ್ಲದೆ ರಾಯ ನೀನಿಲ್ಲದೆ ನರರು ಸ್ವತಂತ್ರರೇ ತನು ನಿನ್ನದು ಜೀವನ ಗಂಗಾ ತನು ನಿನ್ನದು ಜೀವನ ದಿನದಲ್ಲಿ ಬರುವ ದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ಗಂಗಾ ತನು ನಿನ್ನದು ಜೀವನ ಜೀವನ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಸುಂದರ ಮೃಗಧರ ಪಿನಾಕಿಗನು ಕರ ಗಂಗಾಶಿರ ಗಜ ಚರ್ಮಾಂಬರಧರ ಸುಂದರ ಮೃಗಧರ ಪಿನಾಕದನುಗರ ಗಂಗಾಜಿರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಕಾವೇರಿ ತೀರ ತುರ ಕೊರಡು ದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ಕಾವೇರಿ ತೀರ ಕುಂಭಪುರ ವಾಸನು ನೀನೇ ಹೊರಳೊಳು ಭಸ್ಮರು ದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೇ ವೀಣೆಯ ನುಡಿಸುವ ನಮ್ಮ ಉರಗ ಭೂಷಣನು ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗ ಭೂಷಣನು ನೀನೇ ಗರುಡ ಗಮನಸೆ ಪುರಂದರ ವಿಠಲಗೆ ಗಮನದೇ ಪುರಂದರ ವಿಠಲಗೆ ವಿಠಲ 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 ಗರುಡ ಗಮನಕ್ಕೆ ಪುರಂದರ ವಿಠಲಗೆ ಪ್ರಾಣ ಪ್ರಿಯರು ನೀನೇ ಪ್ರಾಣ ಪ್ರಿಯರು ನೀನೇ ಪ್ರಾಣ ಪ್ರಿಯರು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ
ಕ್ರಮ ಸಂಖ್ಯೆ 6 ತೆಗೆದುಕೊಂಡಿರುವಂತಹ ಸಮಯ 15 ನಿಮಿಷ 51 ಸೆಕೆಂಡುಗಳು. 15 ನಿಮಿಷ 51 ಸೆಕೆಂಡು. ಈ ತಂಡದ ಎಲ್ಲ ಭಜಕರಿಗೆ ಶ್ರೀಯುತ ಮಧುಕರ್ ಅಮೀನ್ ಶಿಬರೂರು ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರದ ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಕ್ರಮ ಸಂಖ್ಯೆ 7 ತಂಡದವರು ಸಿದ್ಧರಿರಬೇಕು. ತೀರ್ಪುಗಾರರ ಗಮನಕ್ಕೆ ಮುಂದೆ ಕ್ರಮ ಸಂಖ್ಯೆ 8 ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 8 ತಂಡದ ಎಲ್ಲ ಭಜಕರನ್ನ ಪ್ರತಿಷ್ಠಾನದ ಸದಸ್ಯರು ವೇದಿಕೆಯತ್ತ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಓಕೆ ಕೆಲ್ಲನ ಕ್ರಮ ಸಂಖ್ಯೆ 8 ನಿಮ್ಮ ಸಮಯ ಈಗ ಆರಂಭ. वक्रतुण्ड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा. नारायण श्रीनारायण
ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಹೊನ್ನಾಗ ಕಡಗನಿಟ್ಟು ತಿಮ್ಮಯ್ಯ ತಾಪೋಲ ನಮವನಿಟ್ಟು ಹೊನ್ನಾಗ ಕಡಗನಿಟ್ಟು ತಿಮ್ಮಯ್ಯ ತಾಪೋಲ ನಮವನಿಟ್ಟು ಅಂದೂಗೆ ಕಲ್ಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದನಲ್ಲೇ ಅಂದೂಗೆ ಕಲ್ಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದನಲ್ಲೇ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲ ನೆಟ್ಟು ತಿಮ್ಮಯ್ಯ ಕತ್ತೂರಿ ತಿಲಕವಿಟ್ಟು ಮಕರ ಕುಂಡಲ ನೆಟ್ಟು ತಿಮ್ಮಯ್ಯ ಕತ್ತೂರಿ ತಿಲಕವಿಟ್ಟು ಹೆಜ್ಜೆ ಕಲ್ಲು ಎನ್ನುತ್ತಾ ಸ್ವಾಮಿ ತಾ ಬಂದು ನಿಂತಿದನಲ್ಲೇ ಹೆಜ್ಜೆ ಕಲ್ಲು ಎನ್ನುತ್ತಾ ಸ್ವಾಮಿ ತಾ ಬಂದು ನಿಂತಿದನಲ್ಲೇ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿರರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿರರಲ್ಲೇ ಛತ್ರಾಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರಾಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕಾಗದ ಬಂದಿದೆ ನಮ್ಮ ಕಮಲಾನಾಭನದು ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು ಕಾಗದ ಬಂದಿದೆ ನಮ್ಮ ಕಮಲಾನಾಭನದು ಕಾಗದ
ಪುಂಡರೀಕ ವರದ ಪಾಂಡುರಂಗ ಹರಿವಿಠಲ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 8 ತೆಗೆದುಕೊಂಡಿರುವಂತಹ ಸಮಯ 13 ನಿಮಿಷ 37 ಸೆಕೆಂಡುಗಳು. 13 ನಿಮಿಷ 37 ಸೆಕೆಂಡುಗಳು. ಇವರಿಗೆ ಶ್ರೀಯುತ CS ಸುಧೀಶ್ ರೈ ಮಂಗಳೂರು ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರೋತ್ಸಾಹದ ಕೈ ಚಪ್ಪಾಳೆಯನ್ನ ತಮ್ಮಲ್ಲಿ ಯಾಚಿಸುತ್ತಾ ಕ್ರಮ ಸಂಖ್ಯೆ 9 ತಂಡದವರು ಸಿದ್ಧರಿರಬೇಕು. ಧನ್ಯವಾದಗಳು. ಕ್ರಮ ಸಂಖ್ಯೆ 9 ತಂಡದ ಭೋಜಕರನ್ನ ಪ್ರತಿಷ್ಠಾನದ ಸದಸ್ಯರು ಅತ್ಯಂತ ಪ್ರೀತಿಯಿಂದ ವೇದಿಕೆಯತ್ತ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. हरि ओम श्री राम हरि ओम श्री राम हरि ओम हरि ओम श्री राम हरि ओम हरि ओम हरि ओम श्री राम हरि ओम श्री राम हरि ओम 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 ಕ್ರಮ ಸಂಖ್ಯೆ 9 ನಿಮ್ಮ ಸಮಯ ಈಗ ಆರಂಭ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ
सर्वकार्येषु सर्वदा। ಮಹಾದುರಿತ ಕೋಟೆಗಳ ಸಂಹರಿಸಿ ಭಾಗ್ಯವನೀವಾ ಮಹಾದುರಿತ ಕೋಟೆಗಳ ಸಂಹರಿಸಿ ಭಾಗ್ಯವನೀವಾ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ಉಗ್ರ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ಉಗ್ರ ನರಸಿಂಹ ಮಂತ್ರವೊಂದೇ ಮಹಾದುರಿತ ಕೋಟೆಗಳ ಸಂಹರಿಸಿ ಭಾಗ್ಯವನೀವ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ ತುಂಡಾಡೆ ಲೋಕಕು ತುಂಡ ಮಂತ್ರ ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡೆ ಲೋಕಕು ತುಂಡ ಮಂತ್ರ ಗಂಡು ಗಲಿ ಪ್ರಚಂಡ ಹಿಂದು ದಾನವರುಗಳ ಗಂಡ ಪುರಂದರ ವಿಠಲನ ಮಹಾಮಂತ್ರ ಗಂಡ ಪುರಂದರ ದಾನವರುಗಳ ಗಂಡ ಪುರಂದರ ವಿಠಲನ ಮಹಾಮಂತ್ರ ಗಂಡ ಪುರಂದರ ವಿಠಲನ ಮಹಾಮಂತ್ರ ಗಂಡ ಪುರಂದರ ವಿಠಲನ ಮಹಾಮಂತ್ರ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ನರಸಿಂಹ ಮಂತ್ರವೊಂದೇ ಉಗ್ರ ನರಸಿಂಹ ಮಂತ್ರವೊಂದೇ ಮಹಾದುರಿತ ಕೋಟೆಗಳ ಸಂಹರಿಸಿ ಭಾಗ್ಯವನೀವ ನರಸಿಂಹ ಮಂತ್ರವೊಂದೇ 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 ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಸುಂದರ ಮೃಗದರ ಪಿನಾಕದನು ಕರ ಗಜಾಶಿರ ಗಜ ಚರ್ಮಾಂಬರದರ ಸುಂದರ ಮೃಗದರ ಪಿನಾಕಮನು ಕರ ಗಜಾಶಿರ
ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನ ಕರದಲ್ಲಿ ಗೆಲಿಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ. ಕರದಲ್ಲಿ ಗಾನವ ಮಾಡುವ ಉರಗಭೂಷಣನು ನೀನೇ. ಕೊರಳಲು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ವಿಠಲ 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 ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನೋ ನೀನೇ ಪ್ರಾಣ ಪ್ರಿಯನೋ ನೀನೇ ಪ್ರಾಣ ಪ್ರಿಯನೋ ನೀನೇ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಪಾರ್ವತಿ ರಮಣ ನಿನಗೆ ನಮೋ. ಪಾರ್ವತಿ ರಮಣ ನಿನಗೆ ನಮೋ. ಮೃಗನದ ದಿನಾಂಕದನು ಕರ ಗಜಾಚಿರ ಗಜ ಚರ್ಮಾಂಬರಧರ ಪಿನಾಕರನು ಕರ ಗಂಗಾಜಿರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ. 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 ಇದೇ ನೋಡಿ ಮಂತ್ರಾಲಯ. ಇದೇ ನೋಡಿ ಮಂತ್ರಾಲಯ. ರಾಯರು ನೆಲೆಸಿದ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ. ಭಕ್ತರ ಹೃದಯ ಸಿಂಹಾಸನ. ಇದೇ ನೋಡಿ ಮಂತ್ರಾಲಯ. ರಾಯರು ನೆಲೆಸಿದ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ. ಭಕ್ತರ ಹೃದಯ ಸಿಂಹಾಸನ. ಇದೇ ನೋಡಿ ಮಂತ್ರಾಲಯ.
ಎನಲು ನಗಾರೆ ಬಂ 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 ಊದಲು ಶಂಕ ಡಂ 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 ಎನಲು ನಗಾರೆ ಬಂ 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 ಊದಲು ಶಂಕ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮಂಗಳಾರತಿ ಮಂತ್ರಘೋಷ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे इते नोडि मन्त्रालय रायरु नेलेसिद पुण्यनिलय इदे अवर वृन्दावन भक्ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ 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 अच्युतं केशवं रामनारायणं कृष्णदामोदरं वासुदेवं भजे श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 कृष्ण 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 हरे 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 राम हरे कृष्ण हरे राम हरे कृष्ण हरे राम हरे कृष्ण हरे राम हरे कृष्ण श्री राम जय राम जय जय राम 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 विठ्ठल विठ्ठल जय जय विठ्ठल 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 जय जय विठ्ठल 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 जय जय विठ्ठल विठ्ठल जय जय विठ्ठल 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 जय जय 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 ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 9 ತಂಡವು ತೆಗೆದುಕೊಂಡಿರುವಂತಹ ಸಮಯ 14 ನಿಮಿಷ 55 ಸೆಕೆಂಡುಗಳು 14 ನಿಮಿಷ 55 ಸೆಕೆಂಡುಗಳು. ಈ ತಂಡದ ಎಲ್ಲ ಭಜಕರಿಗೆ ಶ್ರೀಯುತ ದೊಡ್ಡಯ್ಯ ಮೂಲ್ಯ ಕಟೀಲು ಇವರು ವೇದಿಕೆಗೆ ಆಗಮಿಸಿ ಅಭಿನಂದನಾ ಪತ್ರದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು. ಇಲ್ಲಿಯವರೆಗೆ ಈ ನಮ್ಮ ಸರಸ್ವತಿ ಸದನದಲ್ಲಿ ಕೇವಲ ಮನುಷ್ಯರಿಂದ ತುಂಬಿರದೆ ಅದು ಭಗವಂತನ ನಾಮಸ್ಮರಣೆಯ ದಿವ್ಯ ಕಂಪನಗಳಿಂದ ತುಂಬಿ ತುಳುಕುವಂತಿತ್ತು. ಭಜನೆ ಎಂದರೆ ಬರೀ ಹಾಡಲ್ಲ, ಅದು ಭಕ್ತ ಮತ್ತು ಭಗವಂತನ ನಡುವಿನ ನೇರ ಸಂಪರ್ಕದ ಸೇತುವೆ. ಕಲೌ ಸಂಕೀರ್ತ್ಯ ಕೇಶವಂ ಅಂದರೆ ಈ ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯೇ ಮುಕ್ತಿಗೆ ಸುಲಭವಾದ ದಾರಿ ಎಂಬ ಮಾತನ್ನು ಇಂದು ಈ ಒಂದು ವೇದಿಕೆಯಲ್ಲಿ ಎಲ್ಲ ಭಜಕರು ಅಂದ್ರೆ ಸ್ಪರ್ಧಾಳುಗಳು ಅದನ್ನ ಸಾರ್ಥಕಗೊಳಿಸಿದ್ದಾರೆ. ನಮ್ಮ ಎಲ್ಲ ಮನಸ್ಸಿನ ಆತಂಕಗಳನ್ನು ದೂರ ಮಾಡಿ ಅಂತರಂಗದ ಶಾಂತಿಯಿಂದ ಕರುಣಿಸಿದ ಕಲಾವಿದರಾದ ಎಲ್ಲ ತಂಡದ ಸ್ಪರ್ಧಾಳುಗಳಿಗೆ ನಾವೆಂದೂ ಚಿರಋಣಿಯಾಗಿರ್ತೇವೆ. ನಿಮ್ಮ ಕಂಠದಿಂದ ಹೊಮ್ಮಿದಂತಹ ಪ್ರತಿ ಶಬ್ದವು ಮಂತ್ರದಂತೆ ಕೆಲಸವನ್ನ ಮಾಡಿದೆ. ತಾಳದ ಏರಿಳಿತ, ಸ್ವರಗಳ ಮಾಧುರ್ಯ ಮತ್ತು ಆಳವಾದ ಭಕ್ತಿ ಭಾವವು ನಮ್ಮನ್ನೆಲ್ಲ ಕ್ಷಣ ಕಾಲ ಈ ಭೌತಿಕ ಪ್ರಪಂಚವನ್ನೇ ಮರೆಸಿ ದೈವಿಕ ಲೋಕಕ್ಕೆ ಕರೆದೊಯ್ಯಲು ಸಾಕ್ಷಿಯಾಗಿದೆ ಎನ್ನುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಂದಿನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಕಟೀಲು ಪ್ರತಿಷ್ಠಾನ ಇದೊಂದು ಕೇವಲ ಸಂಸ್ಥೆಯಾಗದೆ ತಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಸುಪ್ತ ಪ್ರತಿಭೆಗಳನ್ನು ಆರಿಸಿ ಅವರಿಗೆ ಬೇಕಾದಂತಹ ತರಬೇತಿಗಳನ್ನ ನೀಡುತ್ತಾ ಇಂದು ಅವರನ್ನು ಕೂಡ ಒಂದು ಉತ್ತಮ ಪ್ರತಿಭೆಗಳನ್ನಾಗಿ ನಿರ್ಮಿಸುವಲ್ಲಿ ಬಹಳ ಸಹಕಾರಿಯನ್ನ ಮಾಡುತ್ತಾ ಬಂದಿದೆ. ಅದರಲ್ಲಿ ಇದೀಗ ಶಾಸ್ತ್ರೀಯ ಸಂಗೀತ ಶ್ರೀಮತಿ ಅರುಣಾರಾವ್ ಕಟೀಲು ಇವರ ನಿರ್ದೇಶನದಲ್ಲಿ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನ ನೀಡುತ್ತಾ ಬರುತ್ತಿದ್ದು, ಇದೀಗ ಈ ಒಂದು ಪ್ರತಿಷ್ಠಾನದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಶಾಸ್ತ್ರೀಯ ಸಂಗೀತವನ್ನ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ತಮ್ಮೆಲ್ಲ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದದೊಂದಿಗೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಈ ಎಲ್ಲ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕಾಗಿ ನಡೆದಿರ್ತಕ್ಕಂತಹ ಸರ್ವರಲ್ಲೂ ವಿನಂತಿಸಿಕೊಳ್ತಾ ಇದೀಗ ಶಾಸ್ತ್ರೀಯ ಸಂಗೀತದ ಒಂದಷ್ಟು ತುಣುಕುಗಳು ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ. ಹಲ್ಚಲ್
ಸಾಮಾಯ
ಸದ ಸರಿ ಗರಿ ಗಪ ಗಪ ದ ಪ ಗಪ ದ ಪ ದ ಸರಿ ಗ ರೀ ಗ ಸಾರಿ ದ ಸ ಪಾದ ಸರಿ ಗ ಸಾ ದ ಪ ಗರಿ ಸರಿ ಗಾರಿ ಗರಿ ಸರಿ ಸರಿ ಸ ಗರಿ ಗ ಸರಿ ಸದ ಸರಿ ಗರಿ ಗ ಪ ಗ ಪ ದ ಪ ದ ಪ ದ ಪ ದ ಸರಿ ಗ ರೀ ಗ ಸಾರಿ ದ ಸ ಪಾದ ಸರಿ ಗ ಸಾ ದ ಪ ಗರಿ ಸರಿ ನೋ ಕೋ ರಿ ಗಿ ಗಿ ನೂತಾಂಗ ಶ್ರೀ ನೀವಾಸ ಸನ್ನುತ್ತಾಂಗ ಶ್ರೀ ನೀವಾಸ ಗಾಗರಿ ಸಾರಿ ದರಿ ದ ಸಾರಿ ಗರಿ ಗಾಗರಿ ಸಾರಿ ದರಿ ದ ಸಾರಿ ಗರಿ ಸನ್ನುತ್ತಾಂಗ ಶ್ರೀ ನೀವಾಸ ಸನ್ನುತ್ತಾಂಗ ಶ್ರೀ ನೀವಾಸ ಗಾಗರಿ ಗರಿ ಸರಿ ಗಾಗ ಪದದ ಸರಿ ಗಾಗ ಗರ ಪಗರಿ ಗಾಗ ಸದ ಪಗರಿ ಸನ್ನುತ್ತಾಂಗ ಶ್ರೀ ನೀವಾಸ ಸನ್ನುತ್ತಾಂಗ ಶ್ರೀ ನೀವಾಸ ಪಾದದ ಪಾಗರಿ ಸಾರಿ ಗರಿ ಸದ ಸಾರಿ ಗ ಪಾದ ಸದ ಪಾಗರಿ ಪಾದದ ಪಾಗರಿ ಸಾರಿ ಗರಿ ಸದ ಸಾರಿ ಗ ಪಾದ ಸದ ಪಾಗರಿ ಸನ್ನುತ್ತಾಂಗ ಶ್ರೀ ನೀವಾಸ ಸನ್ನುತ್ತಾಂಗ ಶ್ರೀ ಸನ್ನುತ್ತಾಂಗ ಶ್ರೀ ನೀವಾಸ ಶ್ರೀ ಗಣನಾಥ ಸಿಂಧೂರ ವರ್ಣ ಕರುಣ ಸಾಗರ ಕರಿವದನ ಬೋದರ ಲಕುಮಿಕರ ಅಂಬಾಸುರ ಅಮರ ವಿನೋದ ಬೋದರ ಲಕುಮಿಕರ ಶ್ರೀ ಗಣನಾಥ ಸಿಂಧೂರ ವರ್ಣ ಕರುಣ ಸಾಗರ ಕರಿವದನ ಬೋದರ ಲಕುಮಿಕರ ಅಂಬಾಸುರ ಅಮರ ವಿನೋದ
ನಿರತ ಜಯ ಪ್ರದಶೀಲ ವರದ ಪ್ರಿಯ ರಂಗನಾಯಕಿ ವಾಂಛಿತ ಫಲದಾಯಕಿ ವರದ ಪ್ರಿಯ ರಂಗನಾಯಕಿ ವಾಂಛಿತ ಫಲದಾಯಕಿ ಸರಸೀಜ ಸನ ಜನನಿ ಜಯ 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 ಸರಸೀಜ ಸನ ಜನನಿ ಜಯ 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 ವಂದೇ ನಿಶಮಗಂ ವಾರಣವದನಂ ವಂದೇ ನಿಶಮಗಂ ವಾರಣವದನಂ ವಂದೇ ನಿಶಮಗಂ ವಾರಣವದನಂ ನಂದೀಶವಾಹನ ಪರನದಕರಂ ವಂದೇ ನಿಶಮಗಂ ವಾರಣವದನಂ ನಂದೀಶವಾಹನ ಪರನದಕರಂ ವಂದೇ ನಿಶಮಗಂ ವಾರಣವದನೋ ನಂದೀಶವಾಹನ ಪರನದಕರಂ ವಂದೇ ನಿಶಮಗಂ ವಾರಣವದನೋ ನಂದೀಶವಾಹನ ಪರನದಕರಂ ವಂದೇ ನಿಶಮಗಂ ಬಂದಾರು ಮಂಡಲ ವೀಣವಾರಣೋ ಬಂದಾರು ಮಂಡಲ ವಿಘ್ನವಾರಣೋ ಬಂದಾರು ಮಂಡಲ ವಿಘ್ನವಾರಣೋ ಬಂದಾರು ಮಂಡಲ ವಿಘ್ನವಾರಣೋ ಪ್ರಧಾನ ಕಾದ್ಯವಿ ವರಿದ ಚರಣೋ ಪದಾರು ಮಂಡಲ ವಿಘ್ನವಾರಣೋ ಪ್ರಧಾನ ಕಾದ್ಯವಿ ವರಿದ ಚರಣೋ ವಂದೇ ನಿಶಮಗಂ ವಾರಣವದನೋ ನಂದೀಶವಾಹನ ಪರನದಕರಂ ವಂದೇ ನಿಶಮಗಂ ಭಾಸಮಾನ ಪಾಶಾಂಕುಶ
सरस्वती नमोस्तुते श्री सरस्वती नमोस्तुते श्री सरस्वती नमोस्तुते परदेवते श्री सरस्वती नमोस्तुते परदेवते श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते आसनत्रय विभाजित परमुनि भावितमूर्ते आसनत्रय विभाजित परमुनि भावितमूर्ते वासमाद्य किल निर्जर वितरण बहुगीते वासवाद्य किल निर्जर वितरण बहुगीते धरासयुत मुखाम्बुरुगे अद्भुत चरणाम्बुरुगे संसार विद्यापगे सकल मंत्राक्षर गुहे श्री सरस्वती नमोस्तुते धरहासयुत मुखाम्बुरुगे अद्भुत चरणाम्बुरुगे संसार विद्यापगे सकल मंत्राक्षर गुहे श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते शोभिल्लु सप्त स्वर 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 सुंदरुला भजे पावे मनसा 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 शोभिल्लु सप्त स्वर नाभि
ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ 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 ನಿರವಧಿ ಸುಖದ ಶರದಿ ಬಂಧನ ಶರದಿ ಬಂಧನ ನತ ಸಂಕ್ರಂದನ ಶರದಿ ಬಂಧನ ನತ ಸಂಕ್ರಂದನ ಶರದಿ ಬಂಧನ ನತ ಸಂಕ್ರಂದನ ಶರದಿ ಬಂಧನ ನತ ಸಂಕ್ರಂದನ ಶಂಕರಾದಿಗೀಯಮಾನ ಸಾಧು ಮಾನಸ ಸದನ ಶಂಕರಾದಿಗೀಯಮಾನ ಸಾಧು ಮಾನಸ ಸದನ ಸ ರಿಗ ಮದ ಸ ನಿದ ಮಗರಿ ಸ ನಿದ ಸ ನಿದ ಸ ಸ ಸದ ನಿ ನಿ ಮದ ದ ಮಗರಿ ಸ ಸದ ಮಗರಿ ಸ ರಿ ರೆ ನಿದ ದ ಮಗ ಮ ದರಿ ಸ ನಿದ ಮಗ ಮ ದರಿ ಸ ಮ ನಿದ ಸ ಸದ ನಿ ನಿ ಮದ ದ ಮದ ಮಗರಿ ಸ ನಿ ಗ ಮದ ಸ ಮದ ಗ ಮ ದರಿ ಸ ನಿದ ಸ ರಿ ಗ ರಿ ಗ ಮ ಗ ಮ ಗರಿ ಸ ದ ಗರಿ ಸ ನಿ ದರಿ ಸ ನಿ ದ ಮಗರಿ ಸ ನಿ ದ ನಿ ರವತಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ನಿರವಧಿ ಸುಖದ ಮಮ ಮರಕತ ಮಮ ಮರಕತ ಮಣಿ ನಿಭದೇಗ ಮಮ ಮರಕತ ಮಣಿ ನಿಭದೇಗ ಶ್ರೀಮಣಿ ಲೋಲ ಶತ ಜನ ಪಾಲ ಮಮ ಮರಕತ ಮಣಿ ನಿಭದೇಗ ಶ್ರೀಮಣಿ ಲೋಲ ಶತ ಜನ ಪಾಲ ಭೀಮ ಪರಾಕ್ರಮ ಭೀಮ ಪರಾಕ್ರಮ ಭೀಮಕರಾರ್ಚಿತ ಭೀಮ ಪರಾಕ್ರಮ ಭೀಮಕರಾರ್ಚಿತ ಭೀಮ ಪರಾಕ್ರಮ ಭೀಮಕರಾರ್ಚಿತ ಭೀಮ ಪರಾಕ್ರಮ ಭೀಮಕರಾರ್ಚಿತ ತಾಮಸ ರಾಜ ಸಮಾನವದು ತ್ಯಾಗರಾಜ ವಿನುತ ಚರಣ ತಾಮಸ ರಾಜ ಸಮಾನವದು ತ್ಯಾಗರಾಜ ವಿನುತ ಚರಣ ಸ ರಿ ಗ ಮದ ಸ ನಿದ ಮಗರಿ ಸ ನಿದ ಸ ನಿದ ಸ ಸ ಸದ ನಿ ನಿ ಮದ ದ ಮಗರಿ ಸ ಸದ ಮಗರಿ ಸ ರಿ ರಿ ನಿದ ದ ಮಗ ಮ ದರಿ ಸ ನಿದ ಮಗ ಮ ದರಿ ಸ ಮ ನಿದ ಸ ಸದ ನಿ ನಿ ಮದ ದ ಮದ ಮಗರಿ ಸ ರಿ ಗ ಮದ ಸ ಮದ ಗ ಮ ದರಿ ಸ ನಿದ ಸ ರಿ ಗ ರಿ ಗ ಮ ಗ ಮ ಗರಿ ಸ ದ ಗರಿ ಸ ನಿ ದರಿ ಸ ನಿ ದ ಮಗರಿ ಸ ನಿ ದ ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ನಿರವಧಿ ಸುಖದ
ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದುವರೆಗೆ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ವಿದ್ಯಾರ್ಥಿನಿಯರಿಂದ ಶಾಸ್ತ್ರೀಯ ಸಂಗೀತದ ತುಣುಕು ಪ್ರಸ್ತುತಲ್ಪಟ್ಟಿದೆ. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮುಂದೆ ಈ ಪ್ರತಿಷ್ಠಾನದಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿಯರಿಂದ ಸುಗಮ ಸಂಗೀತದ ಒಂದಷ್ಟು ತುಣುಕುಗಳು ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಸಾಹಿತ್ಯ ಮತ್ತು ಸಂಗೀತದ ಅಪೂರ್ವ ಮಿಲನವೇ ಸುಗಮ ಸಂಗೀತ. ಶಾಸ್ತ್ರೀಯ ಸಂಗೀತದ ಚೌಕಟ್ಟು ಮತ್ತು ಜನಪದದ ಸೊಗಡಿನ ನಡುವೆ ಸೇತುವೆಯಾಗಿ ನಿಂತಿರುವುದು ಈ ಕಲೆ. ಇಲ್ಲಿ ರಾಗಕ್ಕಿಂತ ಹೆಚ್ಚಾಗಿ ಭಾವಕ್ಕೆ ಮತ್ತು ಸಾಹಿತ್ಯಕ್ಕೆ ಮನ್ನಣೆ. ಕವಿಗಳ ಕಲ್ಪನೆಗೆ ಗಾಯಕರು ಸ್ವರ ತುಂಬಿದಾಗ ಆ ಕವಿತೆಯು ಕೇವಲ ಅಕ್ಷರಗಳಾಗಿ ಉಳಿಯದೆ ಅಂತರಾತ್ಮದ ಧ್ವನಿಯಾಗುತ್ತದೆ. ಮುಂದಕ್ಕೆ ಕನ್ನಡದ ಕಾವ್ಯ ದೀಪವನ್ನ ಸಂಗೀತದ ಪ್ರಭೆಯಲ್ಲಿ ಬೆಳಗೋಣ. ಸುಗಮ ಸಂಗೀತದ ಸುಧೆಯನ್ನ ಉಣಬಡಿಸಲು ನಮ್ಮ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು ಸಜ್ಜಾಗಿ ನಿಂತಿದ್ದಾರೆ. ಅವರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಂಡು ಇದೀಗ ತಮ್ಮ ಮುಂದೆ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಸುಗಮ ಸಂಗೀತ.
ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗುರುವಂತ ಕೋಗಿಲೆಗಳಿಂಚನವು, ಅಲ್ಲಿ ಗಿಳಿಗುರುವಂತ ಕೋಗಿಲೆಗಳಿಂಚನವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಅಲ್ಲಿ ಬಳಿ ಫಸಲಿಯಲಿ ದನಗಳಂಬ ಎಂಬ ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಬಳಿ ಫಸಲಿಯಲಿ ದನಗಳಂಬ ಎಂಬ ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಸಿರಿಗನ್ನಡದ ಹಬ್ಬಗಳ ಹಬ್ಬಗಳು, ಅಲ್ಲಿ ಸಿರಿಗನ್ನಡದ ಹಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲೆನಗೆ. ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲೆನಗೆ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಮಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿ ಹನೊಬ್ಬ ಗೆಳೆಯಲಿರಲೆನಗೆ. ಮಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿ ಹನೊಬ್ಬ ಗೆಳೆಯಲಿರಲೆನಗೆ. ಬೈಗಾಗಿ ನಮ್ಮೊಡನೆ ಗಳಪಿಯಲಿ ದಂಡಾಡಿ, ಬೈಗಾಗಿ ನಮ್ಮೊಡನೆ ಗಳಪಿಯಲಿ ದಂಡಾಡಿ. ಗೋಪಾಲನಾಗಿರುವ ನಿಮ್ಮ ನೆನಗಿರಲಿ, ಗೋಪಾಲನಾಗಿರುವ ನಿಮ್ಮ ನೆನಗಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಮೇಲೆ ಬಾಳನು ಬಿಟ್ಟು ನಾನಳಿದು ಮರೆಯಾಗಿ ನನ್ನಾಸೆ ಏನೆಂದು ಎಲ್ಲರರಿತಿರಲಿ.
ಸದ್ದಿರದ ಪಸುರುಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಗೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರುಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಗೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂತ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿಗೊರವಂತ ಕೋಗಿಲೆಗಳಿಂಚರವು ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ. ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ. ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಹರಿಯುವ ನೀರ ಕಣ ಮೇಲ್ನಗುವ ಪಾನಂಗಣ ಹಸಿರಾಗಿ ಹವಣ್ಣ ಕಣ ಹಾರಾಡುವ ಹಕ್ಕಿ ಕಣ ಸರಿ ಮರಿವ ಪಮ ಪನಿ ಪನಿ ಸನಿ 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 ರಿಸ. ಹರಿಯುವ ನೀರ ಕಣ ಮೇಲ್ನಗುವ ಪಾನಂಗಣ ಹಸಿರಾಗಿ ಹವಣ್ಣ ಕಣ ಹಾರಾಡುವ ಹಕ್ಕಿ ಕಣ ಹೊಳೆ ಹೊಳೆಯುವ ಚುಕ್ಕಿ ಕಣ ಎಲ್ಲ ನನ್ನದು. ಹೊಳೆ ಹೊಳೆಯುವ ಚುಕ್ಕಿ ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಕೂದಳವು ನನ್ನದು. ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಗಾಡಗಳು. ನಗೆ ಚೆಲ್ಲುವ ಮಲ್ಲಿಗೆಯ ಕೂದಳವು ನನ್ನದು. ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಗಾಡಗಳು. ಬೆಳೆದು ನಿಂತವನ ಸಿರಿಯು ಕಂಗುಳಿ ಪಾರದಾವನ. ಬೆಳೆದು ನಿಂತವನ ಸಿರಿಯು ಕಂಗುಳಿ ಪಾರದಾವನ. ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು.
ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ ಬನ್ನಿ ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರಬನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರಬನ್ನಿ. ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ನಾಡ ಸಂಪತ್ತು ತರಬನ್ನಿ. ನಾಡ ಸಂಪತ್ತು ತರಬನ್ನಿ. ಬನ್ನಿ 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 ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಡು ಬಾರ ಕೋಲು ಕೋಲ. ಅಗಸಾನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಅರಸಿ ತಂದಾರ ಸಿರಿ ಬನ್ನಿ ಸಿರಿ ಬನ್ನಿ. ಅಗಸಾನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಅರಸಿ ತಂದಾರ ಸಿರಿ ಬನ್ನಿ. ಬನ್ನಿ ದೇವ ದೇವರ ಬನ್ನಿ ದೈವ ದೈವರ ಬನ್ನಿ ದೇವ ದೇವರ ಬನ್ನಿ ದೈವ ದೈವರ ಬನ್ನಿ. ನಾವು ಮುಡಿಯೋದು ನವ ಬನ್ನಿ. ನಾವು ಮುಡಿಯೋದು ನವ ಬನ್ನಿ. ಬನ್ನಿ 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 ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಡು ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಇಲ್ಲಿಯವರೆಗೆ ಸುಗಮ ಸಂಗೀತವನ್ನ ಪ್ರಸ್ತುತಪಡಿಸಿದಂತಹ ಕಟೀಲು ಪ್ರತಿಷ್ಠಾನದ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಇಂದು ಬೆಳಗಿನಿಂದ ಈವರೆಗೆ ನಡೆದಂತಹ ಭಜನಾ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಇರುವರು ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ವೈ ಅನಂತ ಪದ್ಮನಾಭ ಭಟ್ ಕಾರ್ಕಳ ಹಾಗೂ ವಿದ್ವಾನ್ ಶೋಧನ್ ಎಲ್ ಸುವರ್ಣ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಂದು 3 ವಿಭಾಗದಲ್ಲಿ ನಡೆದಂತಹ ಭಜನಾ ಸ್ಪರ್ಧೆಗೆ ತೀರ್ಪುಗಾರರಾಗಿ ಇವರಿರುವರು
ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಟೀಲು ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಈ ಒಂದು ಸ್ಪರ್ಧೆಯ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕಾಗಿ ಶ್ರೀಯುತ ಅನಂತ ಪದ್ಮನಾಭ ಭಟ್ ಕಾರ್ಕಳ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते नारायणी नमोस्तुते सदचरण सरोजं सान्द्रनीलाबुदाभं जघननिहितपाणिं मण्डनं मण्डनानां तरुणतुलसीमाला कन्धरं कञ्जनेत्रं सदयधवलहासं विठ्ठलं चिन्तयामि सदयधवलहासं विठ्ठलं चिन्तयामि. ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನದಲ್ಲಿ ಸಾಮಗಾನ ಪ್ರಿಯೆ ನಮ್ಮ ದೇವಿ. ಆ ದೃಷ್ಟಿಯಲ್ಲಿ ಇಲ್ಲಿಯ ಯಕ್ಷಗಾನ ಅದು ಗಾನದಿಂದಲೇ ಸಮೃದ್ಧವಾದದ್ದು. ಅದರ ಜೊತೆಗೆ ನಮ್ಮ ಕರಾವಳಿಯ ಉಡುಪಿ ಕ್ಷೇತ್ರ ಹರಿದಾಸ ಸಾಹಿತ್ಯಕ್ಕೆ ಮೂಲ ಮಂತ್ರವಾಗಿ ಮಧ್ವಾಚಾರ್ಯರು ಅದರ ಕೊಡುಗೆಯನ್ನು ಕೊಟ್ಟವರು. ಅಂತಹ ದಾಸ ಸಾಹಿತ್ಯದ ಒಂದು ವೇದಿಕೆಯಲ್ಲಿ ದಾಸ ಸಾಹಿತ್ಯವನ್ನೇ ಹೇಳುವಂತಹ ಒಂದು ಭಜನೆಯ ಸ್ಪರ್ಧೆ. ಅದರಲ್ಲಿ ಅನೇಕ ತಂಡಗಳು ತಮ್ಮ ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರಕಟಪಡಿಸಿದ್ದಾರೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮೊದಲಾಗಿ ಆದಂತಹ ಸ್ಪರ್ಧೆ ಕುಟುಂಬದವರೇ ಸೇರಿ ಒಂದು ಭಜನೆಯನ್ನು ಮಾಡುವಂತಹದ್ದು. ಅದು ಬಹಳ ವಿಶೇಷ. ಯಾಕಂದರೆ ಅದು ಸಂಸ್ಕಾರ ಸಂಸ್ಕೃತಿ ಎರಡೂ ಒಟ್ಟಿಗೆ ಬರಬೇಕು. ಮನೆಯಿಂದಲೇ ತಂದೆ ಅಥವಾ ತಾಯಿ ಸಂಗೀತಗಾರರು ಅಂತೇಳಿ ಆದರೆ ಮಕ್ಕಳಿಗೆ ಸದೇವವಾಗಿ ಅದು ತನ್ನ ರಕ್ತದಲ್ಲೇ ರಕ್ತಗತವಾಗಿ ಬರ್ತದೆ ಹೇಳೋದಕ್ಕೆ ಅದೆಷ್ಟೋ ನಿದರ್ಶನ ಇದೆ. ಅದಕ್ಕೂ ನಾನು ಕೂಡ, ನನಗೆ 2 ಹೆಣ್ಣು ಮಕ್ಕಳು, ಅವರು ವಿದ್ವತ್ತು ಮಾಡಿದ್ದಾರೆ. ಒಬ್ಬಳು ಅಮೇರಿಕಾದಲ್ಲಿ ಮತ್ತೊಬ್ಬಳು ನ್ಯೂಜಿಲ್ಯಾಂಡಲ್ಲಿ. ಅಲ್ಲಿ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಕೊಡ್ತಾರೆ ಅವರು. ಅಂದರೆ ಅದೇನು ಅಲ್ಲಿ ನಮಗೆ ಬಹಳ ಖುಷಿ. ನಾವು ಹೋಗ್ಲಿಕ್ಕಾಗದಿದ್ದರೂ ನಮ್ಮ ಮಕ್ಕಳು ಅಲ್ಲಿ ಸಂಗೀತವನ್ನು ಪಸರಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಖುಷಿ ನಮಗೆ. ಅದು ಸಂಗೀತ ಹೇಳುವಂತಹದ್ದು ನಮ್ಮ ಜ್ಞಾನ ವೃದ್ಧಿಗೂ, ನಮ್ಮ ಸಂಸ್ಕೃತಿ ವೃದ್ಧಿಗೂ, ನಮ್ಮ ಸಂಸ್ಕಾರಕ್ಕೂ ಅದೊಂದು ಬುನಾದಿ. ಅಂತಹ ದೃಷ್ಟಿಯಲ್ಲಿ ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರ ತಂಡಗಳು ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ನಮಗೆ ತೀರ್ಪುಗಾರರಿಗೆ ಯಾರಿಗೆ ಜಾಸ್ತಿ ಮಾರ್ಕ್ ಕೊಡಬೇಕು, ಯಾರಿಗೆ ಕಡಿಮೆ ಕೊಡಬೇಕು ಎನ್ನುವಂತಹ ಒಂದು ದ್ವಂದ್ವ ನಮಗೆ ಆಗ್ತದೆ. ಆದರೂ ಕೂಡ 3 ಬಹುಮಾನವನ್ನು ಕೊಡಲಿಕ್ಕೆ ಇರೋದು, ಪ್ರಥಮ, ದ್ವಿತೀಯ ಹಾಗೂ ತೃತೀಯ. 1, 2, 3 ಮಾರ್ಕ್ ನಾವು ಕೊಡುವಂಥ ವ್ಯತ್ಯಾಸ ಮಾಡಿಕೊಂಡು ಒಳ್ಳೆಯದನ್ನು ಯಾರು ಹೇಳಿದ್ದಾರೆ ಅಂದರೆ ಎಲ್ಲರೂ ಒಳ್ಳೆ ಹೇಳಿದ್ದಾರೆ, ಆದರೂ ಅದರಲ್ಲಿ ಕೂಡ ಒಳ್ಳೆಯದನ್ನು ಯಾರು ಆ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದಾರೋ ಅವರಿಗೆ ಬಹುಮಾನವನ್ನು ಕೊಡುವುದು ಅಂತ ನಾವು ಮಾಡಿದ್ದೇವೆ. ಇದರಲ್ಲಿ ನಾವು 5 ವಿಭಾಗ ಮಾಡಿದ್ದೇವೆ. ನಾವೊಂದು ಮಾರ್ಕ್ ಕೊಡಬೇಕಾದ್ರೆ ಸುಮ್ಮನೆ ಏನು ಹಾಡಿದ್ದಾರೆ, ಹೇಳಿದ್ದಾರೆ, ತಬಲ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡಿದ್ದಾರೆ ಅಥವಾ ಇಲ್ಲದ ಹಾಡಿದ್ದಾರೆ ಎನ್ನುವಂತಹ ದೃಷ್ಟಿಯಲ್ಲಿ ಕೊಡುವುದಲ್ಲ. ಅದರಲ್ಲಿ ಒಂದನೇದಾಗಿ ಅವರ ಪ್ರಸ್ತುತಿ, ಇಲ್ಲಿ ವೇದಿಕೆಯಲ್ಲಿ ಅವರು ಯಾವ ರೀತಿಯಲ್ಲಿ ಆ ಸಾಹಿತ್ಯವನ್ನು ಪ್ರಸ್ತುತಿಪಡಿಸಿದ್ದಾರೆ,
ಮತ್ತು ರಾಗ ಮತ್ತು ಭಾವ. ಬರೀ ರಾಗ ಇದ್ದರೆ ಸಾಲದು, ಅದಕ್ಕೆ ಜೀವ ತುಂಬಬೇಕಾದ್ರೆ ಭಾವ ಬೇಕು, ಭಾವದಿಂದ ಭಕ್ತಿ. ಹೀಗೆ ಭಕ್ತಿಪೂರ್ವಕವಾಗಿ ಏನು ನಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ ದೃಷ್ಟಿಯಲ್ಲಿ ನಾವು ಆ ಒಂದು ಸಾಹಿತ್ಯವನ್ನು ರಾಗಭಾವದಿಂದ ಹೇಳಬೇಕಾಗ್ತದೆ. ಮತ್ತು ತಾಳ, ಶ್ರುತಿ. ಯಾಕಂದರೆ ಶ್ರುತಿ ಹೇಳುವುದಕ್ಕೆ ಅನೇಕ ಅರ್ಥ ಇದೆ, ವೇದಕ್ಕೂ ಶ್ರುತಿ ಅಂತಲೇ ಹೆಸರು. ಆದರೆ ಈ ಸಾಹಿತ್ಯಕ್ಕೆ ಕೇಳನೋ ಹರಿ ತಾಳನೋ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಎನ್ನತಕ್ಕಂಥ ಒಂದು ಮಾತಿದೆ. ಹಾಗೆ ಅತ್ಯದ್ಭುತವಾದಂಥ ಪ್ರೇಮ ಹೇಳಿದರೆ ಬೇರೇನಲ್ಲ, ಭಕ್ತಿಯೇ. ಅಂತಹ ಭಕ್ತಿಪೂರ್ವಕವಾದಂತಹ ಈ ಒಂದು ಸಂಗೀತ ಸ್ಪರ್ಧೆ ಅಥವಾ ಭಜನಾ ಸ್ಪರ್ಧೆಯಲ್ಲಿ ಅನೇಕ ತಂಡಗಳು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ನಮ್ಮದೇ ಆದಂತಹ ಒಂದು ಮಾರ್ಕನ್ನು ಕೊಟ್ಟಿದ್ದೇವೆ. ಅದರಲ್ಲಿ 3 ತಂಡ ಬಗ್ಗೆ ಮಾತ್ರ ನಾವು ಪ್ರಥಮ, ದ್ವಿತೀಯ ಹಾಗೂ ತೃತೀಯನ್ನು ಕೊಡುವಂತಹದ್ದು. ಹಾಗಾಗಿ ಇವತ್ತಿನ ಸ್ಪರ್ಧೆಯಲ್ಲಿ ಹೆಚ್ಚು ಕಡಿಮೆ ಆಗಿದ್ದಿರ್ಬೋದು. ಇನ್ನು ಮುಂದಕ್ಕೆ ನೀವು ಇನ್ನಷ್ಟು ನಿಮ್ಮ ಒಂದು ಪರಿಶ್ರಮವನ್ನು ಇದಕ್ಕೆ ಹಾಕಿ, ಯಾರಿಗೆ ಬಹುಮಾನ ಬಂದಿಲ್ವೋ ಇನ್ನು ಮುಂದಕ್ಕೆ ಅವರು ಬಹುಮಾನ ಬರುವಷ್ಟು ನೀವು ಮನೆಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ಹಾಗೆ ಸಾಹಿತ್ಯ ಸ್ವಲ್ಪ ಕೆಲವೆಲ್ಲ ತಪ್ಪು ಹೇಳಿದ್ದಾರೆ, ಅದನ್ನು ನಾವು ಕೂಡ ನೋಟ್ ಮಾಡಿದ್ದೇವೆ. ಹಾಗೆ ಯಾರಿಗೆ ಬಹುಮಾನ ಸಿಕ್ಕಿದೆಯೋ ಅವರೂ ಕೂಡ, ಹಾಗೆ ಸಿಗದವರೂ ಕೂಡ ಒಳ್ಳೆಯ ಭಕ್ತಿಯಲ್ಲಿ ಹಾಡಿದ್ದೀರಿ. ಇಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮದೊಂದು ಸೇವೆ ಆಗಿದೆ ಎನ್ನುವಂಥ ದೃಷ್ಟಿಯನ್ನು ನೀವಿಟ್ಟುಕೊಂಡು ಪ್ರತಿ ವರ್ಷವೂ ಇಲ್ಲಿ ದಾಸ ಸಾಹಿತ್ಯದ ಈ ಒಂದು ಸ್ಪರ್ಧೆ ನಡೀತದೆ. ನಮ್ಮ ಅಸ್ರಣ್ಣರು ಬಂದು ಅವರಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಸ್ಪರ್ಧಿಗಳು ಮಗದೊಮ್ಮೆ ಇನ್ನಷ್ಟು ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಮತ್ತೆ ಈ ವೇದಿಕೆಗೆ ಬಂದು ಹಾಡಬೇಕು ಅಂತ ನಾನು ತೀರ್ಮಾನ ಮಾಡ್ತಾ ಇದ್ದೇನೆ. ಅವಕಾಶ ಕೊಟ್ಟಕ್ಕಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವರ ಎಲ್ಲ ಅಸ್ರಣ್ಣರಿಗೂ, ಮುಕ್ತೇಶ್ವರರಿಗೂ ಹಾಗೂ ಬಂದಂತಹ ಎಲ್ಲ ಸದ್ಭಕ್ತರಿಗೂ ವಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮ್ಮ ಅಮೂಲ್ಯ ನುಡಿಗಳಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಿಗೆ ನಮ್ಮ ಜೊತೆಗೆ ಸಹಕರಿಸಿದಂತಹ ಶ್ರೀಯುತ ಅನಂತ ಪದ್ಮನಾಭ ಭಟ್ ಕಾರ್ಕಳ ಇವರಿಗೆ ಪೂಜ್ಯ ಅಸ್ರಣ್ಣರು ಶ್ರೀದೇವಿಯ ಶ್ರೇಷ್ಠವಸ್ತ್ರವನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿರುತ್ತಾರೆ. ಮುಂದೆ ಅದೇ ರೀತಿ ವಿದ್ವಾನ್ ಶೋಧನ್ ಪ್ರಸಾದ್ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಶ್ರೀಯುತ ಮಧುಕರ್ ಅಮೀನ್ ಶಿಬರೂರು ಇವರು ಸ್ಮರಣಿಕೆಯನ್ನು ನೀಡಿ ದೇವಿಯ ಶೇಷವಸ್ತ್ರವನ್ನು ಹೊದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಇರೋರಿಗೂ ಅಭಿವಂದನೆಯನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಶ್ರೀಯುತ ಶಶಿಧರ್ ಶೆಟ್ಟಿ ಮಿಜಾರ್ ನಮ್ಮ ಜೊತೆಗಿದ್ದಾರೆ. ಕೊಡುಗೈ ದಾನಿಗಳು, ಶ್ರೀದೇವಿಯ ಅನನ್ಯ ಭಕ್ತರು ಹೌದು. ಅನ್ಯ ಕಾರ್ಯದ ನಿಮಿತ್ತ ಅವರೀಗ ಈ ಒಂದು ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಪ್ರೀತಿಯ ಕರೆಗೆ ಒಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪೂಜ್ಯ ಆಸ್ರಣ್ಣರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಗಮನಿಸಿರ್ಬೋದು, ಅಜಾರಿನ ಬಳಿ ಹೋಗುವಾಗ ಒಂದು ದುರ್ಗಾಸಾಗರ್ ಎನ್ನುವಂತಹ ಒಂದು ಹೋಟೆಲನ್ನು ನಾವು ಗಮನಿಸಿರ್ಬೋದು. ಅದರ ಮುಖ್ಯಸ್ಥರು ಶ್ರೀಯುತರಾಗಿರ್ತಾರೆ. ಇದೊಂದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವರಿಗೆ ಇನ್ನಷ್ಟು ತಾಯಿ ದುರ್ಗಾಂಬಿಕೆಯು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಮುಂದೆ ಕಟೀಲು ಪ್ರತಿಷ್ಠಾನದಲ್ಲಿ ಕೇವಲ ಸಂಗೀತ ಮಾತ್ರವಲ್ಲದೆ ಶ್ರುತಿ, ತಾಳ, ಲಯ ಇವು ಮೂರುಗಳು ಸೇರಿದರೆ ಮಾತ್ರ ಒಂದು ಸಂಗೀತವು ಪರಿಪೂರ್ಣಗೊಳ್ಳುವುದು. ಅದೇ ರೀತಿ ಇದೀಗ ಹಾರ್ಮೋನಿಯಂ ವಾದನ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು ಹಾರ್ಮೋನಿಯಂ ತರಬೇತಿಯನ್ನು ಕೂಡ ಮಾಡುತ್ತಾ ಬಂದಿರುವುದು
ಈ ಒಂದು ಪ್ರತಿಷ್ಠಾನಕ್ಕೆ ಇರುವಂತಹ ಹಿರಿಮೆ. ಇದೀಗ ಈ ಒಂದು ಪ್ರತಿಷ್ಠಾನದಲ್ಲಿ ತರಬೇತಿಯನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿನಿಯರಿಂದ ಹಾರ್ಮೋನಿಯಂ ವಾದನದ ಒಂದು ಸುಂದರ ದೃಶ್ಯವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ಕಟೀಲಿನ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ತಮಗೆ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು, ಆ ಒಂದು ಕ್ಷೇತ್ರದಲ್ಲಿ ತಾವುಗಳು ಬೆಳೀಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಕಟೀಲು ಪ್ರತಿಷ್ಠಾನ ಇದುವರೆಗೆ ಹಲವಾರು ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದೆ. ಸಾಹಿತ್ಯ, ಸಂಗೀತ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳನ್ನು ಲೋಕಕ್ಕೆ ಪರಿಚಯಿಸಿದಂತಹ ಕೀರ್ತಿ ಕಟೀಲು ಪ್ರತಿಷ್ಠಾನಕ್ಕೆ ಸಲ್ಲುವಂಥದ್ದು. ಇದೀಗ ತಮ್ಮ ಮುಂದೆ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಹಾರ್ಮೋನಿಯಂ ವಾದನ.
Thank you.
ಧನ್ಯವಾದಗಳು. ಇದುವರೆಗೆ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಹಾರ್ಮೋನಿಯಂ ವಾದನವನ್ನ ನಾವೆಲ್ಲರೂ ಕೇಳಿದ್ದೇವೆ. ಈ ವಿದ್ಯಾರ್ಥಿನಿಯರಿಗೂ ತಾಯಿ ಭ್ರಮರಾಂಬಿಕೆಯು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನ ಖ್ಯಾತ ನಿರೂಪಕರಾಗಿರ್ತಕ್ಕಂತಹ ಶ್ರೀಯುತ ನಿತೇಶ್ ಶೆಟ್ಟಿ ಎಕ್ಕಾರಿ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ
ಸೇರಿರುವಂತಹ ಎಲ್ಲ ಸಜ್ಜನ ಬಂಧುಗಳ ಉಪಸ್ಥಿತಿಯನ್ನು ಆತ್ಮೀಯವಾಗಿ ಗೌರವಿಸುತ್ತಾ, ಆತ್ಮೀಯರೇ, ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟೀಲು ಶ್ರೀ ಕಟೀಲು ಕಲಾ ಉತ್ಸವ 6ನೇ ವರ್ಷದ ಸಂಭ್ರಮದ ವೇದಿಕೆ ನಿತ್ಯ ನಿರಂತರವಾಗಿ ಕಲಾ ಮಾತೆಗೆ ಕನಕದ ಉಯ್ಯಾಲೆ ಅಂತಿರುವ ಕಮನೀಯ ಕಾರ್ಣಿಕದ ಕ್ಷೇತ್ರ ಕಟೀಲಿನಲ್ಲಿ ಕಲಾ ಸೇವೆಗೆ ಒಂದು ಉತ್ತೇಜನವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿಲುಮೆಯಲ್ಲಿ ಈ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಳೆದ 5 ವರ್ಷದಿಂದ ನಿರಂತರವಾಗಿ ಈ ವೇದಿಕೆ ಮುಖಾಂತರ ಸಾವಿರಾರು ಕಲಾವಿದರಿಗೆ ಹಾಗೆ ಕಲೆಗೆ ಶಕ್ತಿಯನ್ನು ತುಂಬುವಂತ ಒಂದು ಕೆಲಸವನ್ನ, ಪ್ರಾಂಜಲ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಇಂದಿನ 6ನೇ ವರ್ಷದ ಸಂಭ್ರಮದ ವೇದಿಕೆಯಲ್ಲಿ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ. ಈ ಸುಂದರ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ಸೇರಿರುವ ಸರ್ವರಿಗೂ ಸಂಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ, ಇಂದಿನ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೆ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲಿಕ್ಕಿರುವಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಶ್ರೀ ಕಾಣಿಯೂರು ಮಠ ಉಡುಪಿ, ಪೂಜ್ಯ ಶ್ರೀವರ್ಯರ ಆಗಮನ ಹಾಗೆ ಉಪಸ್ಥಿತಿ ವೇದಿಕೆಯಲ್ಲಿದೆ. ಅವರ ಅಡಿದಾವರೆಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ವೇದಮೂರ್ತಿ ಶ್ರೀ ಕೆ ವಾಸುದೇವ ವಾಸರಣ, ಅನುವಂಶಿಕ ಮುಕ್ತೇಶ್ವರರು, ಶ್ರೀಕ್ಷೇತ್ರ ಕಟೀಲು, ಹಾಗೆ ಶ್ರೀ ವೇದವ್ಯಾಸ ತಂತ್ರಿ ಶಿಬರೂರು, ತಂತ್ರಿಗಳು, ಶ್ರೀಕ್ಷೇತ್ರ ಕಟೀಲು. ಹಾಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಶಿಧರ್ ಶೆಟ್ಟಿ ಬರೋಡ, ಪ್ರಸಿದ್ಧ ಉದ್ಯಮಿಗಳು ಹಾಗೆ ಗೌರವ ಅಧ್ಯಕ್ಷರು, ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್, ಹಾಗೆ ಮಿಜಾರು ರಾಜೇಶ್ ಶೆಟ್ಟಿ, ಶಂಕರ್ ಎಲೆಕ್ಟ್ರಿಕಲ್ಸ್ನ ಸಂಸ್ಥಾಪಕರು, ಹಾಗೆ ನಮ್ಮೊಂದಿಗೆ ಶ್ರೀ ವೇಣುಗೋಪಾಲ್ ಶೆಟ್ಟಿ ಉದ್ಯಮಿ, ಥಾಣೆ ಮುಂಬೈ ಮತ್ತು ಅಧ್ಯಕ್ಷರು ಬಸಬೆ ಬಂಟರ ಸಂಘ ರಿಜಿಸ್ಟರ್ಡ್, ಶ್ರೀ ತೆಳ್ಳಾರು ಗಿರೀಶ್ ಶೆಟ್ಟಿ ಉದ್ಯಮಿ ಮತ್ತು ಉಪಾಧ್ಯಕ್ಷರು ಮುಂಬೈ ಬಂಟರ ಸಂಘ, ಶ್ರೀ ಐಕಳ ಆನಂದ್ ಶೆಟ್ಟಿ ಉದ್ಯಮಿ ಮುಂಬೈ, ಹಾಗೆ ಶ್ವೇತಾ ಉದಯ್ ಕುಮಾರ್ ಮಡಂತ್ಯಾರ್ ಉದ್ಯಮಿಗಳು, ಹಾಗೆ ಶ್ರೀ ಮಿಜಾರು ಶಶಿಧರ್ ಶೆಟ್ಟಿ ಉದ್ಯಮಿ ಮುಂಬೈ, ಶ್ರೀ ನಗ್ರಿ ರೋಹಿತ್ ಶೆಟ್ಟಿ ಉದ್ಯಮಿ ಪೂನಾ. ಹಾಗೆ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣ್ಣ, ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು, ಹಾಗೆ ವೇದಮೂರ್ತಿ